ಎಸ್, ಬಿಟ್ಕಾಯಿನ್ ಅಂದ ಕೂಡಲೇ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಬಿಟ್ಕಾಯಿನ್ ಅಂತಂದ್ರೆ ಏನು ಅಂತ. ಬಿಟ್ಕಾಯಿನ್ ಅಂತಂದ್ರೆ ಈಗ ನಾವು ಯಾವ ರೀತಿಯಾಗಿ ಬ್ಯಾಂಕ್ಗಳನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ನಮಗೆ ಎಲ್ಲವೂ ಕೂಡ ಬರುತ್ತೆ. ಬ್ಯಾಂಕ್ ಖಾತೆ ಯಾವ ರೀತಿ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಎಷ್ಟು ರೂಪಾಯಿ ಹೋಯ್ತು, ಎಷ್ಟು ರೂಪಾಯಿ ಬಂತು ಎಲ್ಲವೂ ಕೂಡ ನಾವು ನೋಡಬಹುದು. ಆದರೆ ಈ ಬಿಟ್ಕಾಯಿನ್ ವಿಶೇಷತೆ ಏನು ಅಂತಂದ್ರೆ ನೀವು ಹಣವನ್ನು ಹೂಡಿಕೆ ಮಾಡೋದಷ್ಟೇ, ಹಣ ಎಲ್ಲೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ, ಯಾವ ರೂಪದಲ್ಲಿ ಮತ್ತೆ ಬರುತ್ತೆ. ಈಗ ನೀವು ಏನೇ ಮಾಡಿದ್ರು ಸಂಪೂರ್ಣವಾಗಿ ಡಿಜಿಟಲ್ ಮುಖಾಂತರವೇ ನೀವು ಮಾಡಬೇಕಾಗತ್ತೆ. ಅಂತಂದ್ರೆ ಡಿಜಿಟಲ್ನಲ್ಲೇ ಹಣ ಇರುತ್ತೆ, ಡಿಜಿಟಲ್ನಲ್ಲೇ ನೀವು ಹಣವನ್ನು ಹೂಡಿಕೆ ಮಾಡಬೇಕು, ಅದರಿಂದ ತೆಗೆದುಕೊಳ್ಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹಗರಣ ನಡೀತಾ ಇದೆ, ಅದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ. ಯಾಕೆ ಬರೀ ಕಾಂಗ್ರೆಸ್ ಅವರೇ ಇದಕ್ಕೆ ತುತ್ತಾಗ್ತಾ ಇದ್ದಾರೆ? ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಮಾತನಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ನಮ್ಮ ಸ್ಪೆಷಲ್ ಸೂಪರ್ ಗೆಸ್ಟ್ಗಳು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಕಾಂಗ್ರೆಸ್ ವಕ್ತಾರರಾದಂತಹ ಇರ್ಷಾದ್ ಅಹಮದ್ ಶೇಖ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹಾಗೆ ಜೆಡಿಎಸ್ ವಕ್ತಾರರಾದಂತಹ ತಿಮ್ಮೇಗೌಡರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ನಾನು ಬಿಜೆಪಿಯವ್ರ ಕಡೆನೇ ಬರ್ತೀನಿ, ಬಿಜೆಪಿ ವಕ್ತಾರರ ಕಡೆ. ಯಾಕೆ ಕಾಂಗ್ರೆಸ್ನೇ ಮೂಲವಾಗಿ ಇಟ್ಕೊಂಡು ಇಡೀ ಈಗ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ಅಂತ? ಇದು ಯಾವುದೋ ಕಾಂಗ್ರೆಸ್ನ ನಾಯಕರು ಅಂತ ಇದಿಲ್ಲ ಮೇಡಮ್. ಯಾಕಂದ್ರೆ ಈ ಒಂದು ಹಗರಣ ಆದಾಗ ಈ ಒಂದು ವ್ಯವಹಾರಗಳು ಏನಿದೆ ಅದು 2016-17 ಆದಂತ ವ್ಯವಹಾರಗಳಾಗಿದ್ದಂಥದ್ದು. ಅದಾದ್ಮೇಲೆ ಅದು ಫಸ್ಟ್ FIR ಆಗಿದ್ದಂಥದ್ದು 2020 ಆಗಿದ್ದಂಥದ್ದು. 20 ಆದಾಗ ಅವಾಗ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರುಗಳು ಬೆಂಗಳೂರಿಗೆ ಬಂದ್ಬಿಟ್ಟ ಈ ಒಂದು ಹಗರಣದ ಬಿಟ್ಕಾಯಿನ್ ಹಗರಣದ ಬಗ್ಗೆ ದೊಡ್ಡ ನ್ಯಾಷನಲ್ ನ್ಯೂಸ್ ಮಾಡಿದಂಥದ್ದನ್ನು ನಾವೆಲ್ಲ ನೋಡಿರ್ತೀರ, ತಾವು ಬಿತ್ತರ ಮಾಡಿರುವಂಥದ್ದು. ಆಗ ತನಿಖೆ ಆಗದಾಗಿದೆ SIT. ಈ ಒಂದು ವ್ಯವಹಾರನ ಇವ್ರನ್ನ ಇದಕ್ಕೆ ಕರೆದಾಗ, ಕನ್ಫೆಷನ್ಸ್ ಕರೆದಾಗ ಇವರೇ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಂಥದ್ದು. ಆ ವ್ಯಕ್ತಿ ಜೊತೆಗೆ ನನಗೆ ಸಂಬಂಧ ಇದೆ, ಆದ್ರೆ ಬೇರೆ ಯಾವುದು ಈ ತರದ್ದು ಇದಿಲ್ಲ ಅಂತ ಹೇಳಿದಂಥದ್ದಿದೆ. ಆದ್ರೆ ಒಂದು ಟ್ರಾನ್ಸಾಕ್ಷನ್ಸ್ ಏನಿದೆ ಅಂತಂದ್ರೆ, ಎಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ, ಯಶೋಧಾದೇವಿ ಅಂತ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ 28 ಲಕ್ಷ ಕೊಟ್ಟು ಅದನ್ನ ಡಬಲ್ ಮಾಡ್ತೀವಿ, 45 ಲಕ್ಷ ಕೊಡ್ತೀವಿ ಅಂತ ರಿಜಿಸ್ಟರ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ 3 ಮೇಲೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ್ಮೇಲೆ ಇವ್ರು ಕೊಟ್ಟಂತ ಹಣನ ವಾಪಸ್ ಕೊಡಲ್ಲ. ವಾಪಸ್ ಕೊಡದೇ ಇದ್ದಾಗ ಅವ್ರು ಅದು ಯಾರು ಖಂಡೇಲ್ವಾಲ್ ಅಂತ ಅಜಿತ್ ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದಾಗ ಅವರು ಆ ಒಂದು ಹಣನ ಅವರೇ ಹಂಚ್ಕೊಂಡು ಮತ್ತೆ ಅದು ವಾಪಸ್ ಮುಂಬೈ ಒಂದು ಉದ್ಯಮಿಗೆ ಹೋಗಿರುತ್ತೆ. ಮುಂಬೈ ಉದ್ಯಮಿಯಿಂದ ವಾಪಸ್ ಬಂದು ನಲ್ಪಾಡ್ಗೆ ಬಂದಿರುತ್ತೆ. ಅಂದ್ರೆ ಮೊಹಮ್ಮದ್ ನಲ್ಪಾಡ್, NA ಹ್ಯಾರಿಸ್ ಅವರ ಮಗ ನಲ್ಪಾಡ್ಗೆ ಬಂದಿರುತ್ತೆ. ಅದು 10 ಲಕ್ಷದ ಅಮೌಂಟ್ ಬಂದಿರುತ್ತೆ. ಇವಾಗ ಇಡಿ ಕೇಳಿದಂತೆ CCB ಆಗ್ಬೋದು CID ಆಗ್ಬೋದು, ಅದು ಕೇಳಿದಂಥದ್ದು ರಿಕವರಿ ಅಮೌಂಟ್ ಹೇಗ್ ಬಂತು, ಅದಕ್ಕೆ ಡೀಟೇಲ್ಸ್ ಕೊಡಿ ಅಂತ ನಿಮ್ನ ಕೇಳಿದಂಥದ್ದು. 6 years ಬ್ಯಾಕ್ ಇಂದ ಕೇಳಿದಂಥದ್ದು. ಇವ್ರು ಡೀಟೇಲ್ಸ್ ಕೊಟ್ಟರು, ಅದು ಅವ್ರಿಗೆ ಹಣ ಬಂದಿದೆ ಅನ್ನೋದು ವ್ಯವಹಾರ ಇತ್ತು. ಆದ್ರೆ ಅವರ ರಿಕವರಿ ಯಾಕೆ ಬಂದಿದೆ ಡೀಟೇಲ್ಸ್ ಅಂತಂದ ಅವ್ರು ಕೊಡ್ಲೇ ಇಲ್ಲ. ಈ ಒಂದು ಜಾಡ್ ಹಿಡಿದು PMLA ಆಕ್ಟ್ ಪ್ರಕಾರ 2002 ಆಕ್ಟ್ ಪ್ರಕಾರ ಇಡಿ ಬಂದು ಅದು ಟ್ರೇಸ್ ಔಟ್ ಮಾಡಿದಾಗ, ಮೇಡಮ್ ಇದು ಎವ್ರಿಥಿಂಗ್ ಇಸ್ ಡಿಜಿಟಲ್ ಟ್ರೇಸಿಂಗ್. ನೀವು ಎಲ್ಲೇ ಹೇಗೆ ಮಾಡಿದಿನೋ ಡಿಜಿಟಲ್ ಟ್ರೇಸಿಂಗ್ ಆಗೇ ಆಗುತ್ತೆ. ನೀವು ಇದ್ರಲ್ಲಿ ನಿಮ್ಮ ರೆಫರೆನ್ಸ್, ನಿಮ್ಮ ಡೇಟಾ, ನಿಮ್ಗೆ ಹಣ ಬಂದಿದೆ ಅಂತ ಬಂದಾಗ ಈ 6 ವರ್ಷದ ಏನ್ ಗ್ಯಾಪ್ ಇದೆಯಲ್ಲ ಮೇಡಮ್, ನಂಟಿದೆಯಲ್ಲ ಇವ್ರದ್ರಲ್ಲಿ, ಅದರಲ್ಲಿ 4.25 ಕೋಟಿ ವ್ಯವಹಾರ ಆಗಿದೆ. ಇದು ಡಿಜಿಟಲ್ ಟ್ರೇಸ್ ಬಂದಿರುವಂತದ್ದು. ಈ ಡಿಜಿಟಲ್ ಟ್ರೇಸ್ ಬಂದಾಗ ನಿಮ್ಗೆ ಹೇಗ್ ಬಂತು ಹಣ ಅಂತ ನಿಮ್ಗೆ ಕೇಳಿದಾಗ ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಲ್ವಾ? ಅಲ್ಲಿ ಯಾವಾಗ ನೀವು ಆನ್ಸರ್ ಮಾಡಲ್ವೋ, ಸಂಶಯಾಸ್ಪದವಾಗಿ ಯಾವಾಗಿರುತ್ತೋ ಅವಾಗ ನ್ಯಾಚುರಲ್ ಆಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬಂದೇ ಬರುತ್ತೆ. PML ಕಾದಿನಲ್ಲಿ ನಿಮ್ಗೊಂದು ಕ್ವೆಶ್ಚನ್ಸ್ ಕೇಳಿದ್ದಾರೆ, ಈ ರಿಕವರಿ ಹೇಗ್ ಬಂತು, ನಿಮಗೆ ಯಾವ ಮೂಲದಿಂದ ಬಂತು, ಮೂಲಗಳನ್ನು ಹುಡುಕುವುದಕ್ಕೆ ಕೇಳುವಂತದಕ್ಕೆ ನಿಮ್ಮ ಹತ್ರ ಅದು ಸೂಕ್ತವಾದ ಸಾಕ್ಷ್ಯಾಧಾರಗಳಿದ್ದು ನಿಮ್ಗೆ ರಿಕವರಿ ಕೊಟ್ಟರು ಅಂದ್ರೆ ವೆಲ್ ಗುಡ್ ಎನಫ್. ಇಫ್ ದೇರ್ ಇಸ್ ಸಮಥಿಂಗ್ ಫಾಲ್ಟಿ ಅಂತಂದ್ರೆ ದೆನ್ ನ್ಯಾಚುರಲಿ ಕಾನೂನು ಕ್ರಮ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಪಾರ್ಟಿ ಆಗ್ಬೋದು, ಇದಾಗ್ಬೋದು, ಆಗುವಂಥದ್ದಲ್ಲ. ಇಂಡಿವಿಜುವಲ್ ವ್ಯಕ್ತಿ ಮಾಡಿರುವಂತದ್ದನ್ನ ಪಾರ್ಟಿ ಮೇಲೆ ಹಾಕ್ತೀರಾ? ಇಂಡಿವಿಜುವಲ್ ವ್ಯಕ್ತಿ ಮಾಡಿರುವಂತದನ್ನ. ಸೊ ಇಂಡಿವಿಜುವಲ್ ವ್ಯಕ್ತಿ ಮಾಡಿರ್ಬೇಕಂದಾಗ ಇಫ್ ದೇ ಆರ್ ಕ್ಲೀನ್ ದೇ ಹ್ಯಾವ್ ಟು ಪ್ರೊವೈಡ್ ದ ಡೀಟೇಲ್ಸ್. ಇಂಡಿವಿಜುವಲ್ ವ್ಯಕ್ತಿ ಮಾಡ್ತಿದ್ದಾರೆ ಅಂದ್ರೆ ಪಾರ್ಟಿ ಇರೋದಕ್ಕೆ ಅಲ್ವಾ ಪಾರ್ಟಿ ಮೇಲೆ ಹಾಕ್ತಾ ಇರೋದು? ಪಾರ್ಟಿ ಅಲ್ಲ ಮೇಡಮ್, ಇವಾಗ ನಾನು ಈ ಎಲ್ಲ ಕೇಸ್ ಹೇಳಿದಂತದ್ದನ್ನ ಒಂದು ಇಂಡಿವಿಜುವಲ್ ವ್ಯಕ್ತಿ ಮಾಡಿದಂತದ್ದು, ವ್ಯಕ್ತಿ ಮೇಲಿರುವಂತದ್ದು. ಈಗ ಅಧಿಕಾರ ಇರೋದಕ್ಕೆ ತಾನೇ ಅವ್ರದನ್ನ ಬಳಸ್ಕೊಂಡು ಮಾಡ್ತಾ ಇರೋದು. ಇವಾಗ ಮೇಡಮ್ ಈಗ SIT ಆಯ್ತಲ್ಲ, SIT ಆದಾಗ ಇವ್ರ ಮೇಲೆ ಇದು ರಿಕವರಿ ಅಮೌಂಟ್ 10 ಲಕ್ಷ ಬಂತು ಅಂತ ಇತ್ತಲ್ಲ, ಯಾಕೆ SIT ಟೀಮ್ ಅವರು ಚಾರ್ಜ್ ಶೀಟ್ ಮಾಡ್ಲೇ ಇಲ್ಲ? ಕ್ಲೀನ್ ಚಿಟ್ ಕೊಟ್ಟಿದಾರಲ್ಲ ಮತ್ತೆ ವಿಚಾರವಾಗಿ. ಈ ರಿಕವರಿ ಅಮೌಂಟ್ ಇವಾಗ ಇದೆಯಲ್ಲ, ಅದು ಅವ್ರ ಮೇಲೆ ಹೆಸರಿತ್ತು ಅಂದಾಗ ಯಾಕೆ ಚಾರ್ಜ್ ಶೀಟ್ ಮಾಡಿಲ್ಲ? ದಿಸ್ ರೈಸಸ್ ದ ಕ್ವೆಶ್ಚನ್ಸ್. ಇದು ಇಡಿ ಅದನ್ನ ಟ್ರೇಸ್ ಔಟ್ ಮಾಡಿದಾಗ ಅವ್ರು ಕೇಳ್ತಾ ಇರೋದು ಇದು ಮೂಲ ಎಲ್ಲಿಂದ ಬಂತು, ನಿಮ್ಮ ಕನೆಕ್ಷನ್ಸ್ ಮುಂಬೈ ಉದ್ಯಮಿಗೂ ಈ ನಲ್ಪಾಡೆಯವ್ರಿಗೂ ಇರೋದ್ರಿಂದ ವಾಟ್ ಈಸ್ ಇಟ್, ಅಮೌಂಟ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದಾಗ ದೇರ್ ಇಸ್ ನೋ ಆನ್ಸರ್. ಡೀಟೇಲ್ಸ್ ಕೊಡಿ ಅಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಿಮ್ದು ಕ್ಲಿಯರ್ ಇತ್ತು ಅಂದ್ರೆ ಯು ಕುಡ್ ಗಿವ್ ದ ಆನ್ಸರ್ಸ್ ಅಲ್ವಾ ಮೇಡಮ್? ಅಲ್ಲಿ ಕೊಟ್ಟಿಲ್ಲ ಅಂದಾಗ ಸಂಶಯಾಸ್ಪದ ಬರುತ್ತೆ. ಸಂಶಯಾಸ್ಪದ ಬಂದಾಗ ಅದಕ್ಕೆ ಯಾವ ಹೆಚ್ಚಿನ ತನಿಖೆಗೆ ಒಳಪಡುತ್ತೆ, ಆ ಹೆಚ್ಚಿನ ತನಿಖೆಗೆ ಒಳಪಟ್ಟಿದ್ದಂಥದ್ದು.
ಬಟ್ SIT ಯಾಕೆ ಕ್ಲೀನ್ ಚೀಟ್ ಕೊಡ್ತು ಅನ್ನೋದಕ್ಕೆ ಉತ್ತರ ಬೇಕೀಗ. SIT ಎಲ್ಲಿ ಚೀನ್ ಮೇಡಮ್ ಅವರು ಕ್ಲೀನ್ ಚೀಟ್ ಕೊಟ್ಟ ಮೇಲೆ ಇಡಿ ಅಧಿಕಾರಿಗಳಿಗೆ ಇವಾಗ ಮೇಡಮ್ ಈಗ ಈ ಒಂದು ಇದ್ರಲ್ಲಿ ಹಣ ಬಂದಿದೆ ಅವ್ರದ್ದು ಅಮೌಂಟ್ ಅಂತ ಬಂದಾಗ ಯಾಕೆ ಅವ್ರ ಮೇಲೆ ಚಾರ್ಜ್ ಶೀಟ್ ಕೊಟ್ಟಿಲ್ಲ, ದಟ್ಸ್ ಇಟ್. ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕೇಳ್ತಾ ಇರೋಂಥದ್ದು. ನೀವು ಯಾರಾದ್ರೂ ಅಧಿಕಾರಿಗಳು ದಬಾವ್ ಇದಾಗಿದ್ರ ಯಾಕೆ ಮಾಡ್ಲಿಲ್ಲ? ಈ ಕೇಸ್ ಇದೆ ಓಪನ್ ಇದೆಯಲ್ಲ, ಇದಲ್ಲಿ ಇನ್ನ ಕ್ಲೋಸ್ ಆಗಿಲ್ಲ. ಇದಲ್ಲಿ ಇಡಿ ಇದೆಲ್ಲ ಡೀಟೇಲ್ಸ್ ನ ಇಡಿ ಟ್ರೇಸ್ ಔಟ್ ಮಾಡಿದಾಗ ಈ ಡಿಜಿಟಲ್ ಟ್ರ್ಯಾಕಿಂಗ್ ಬಂದಾದ್ಮೇಲೆ ಅವ್ರನ್ನ ಪ್ರಶ್ನೆ ಕೇಳ್ತಾ ಇರೋಂಥದ್ದು. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಈಗ ಇದಾಗಿದೆ, ರೈಡ್ ಆಗಿದೆ, ಉತ್ತರ ಏನ್ ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಈಗ ಇರ್ಷಾದ್ ಅವರೇ, ಯಾವಾಗಲೂ ನಿಮ್ ಕಾಂಗ್ರೆಸ್ ಮೇಲೇನೆ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿರ್ತಾರೆ, ಯಾಕೆ? ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನೋಡಿ, ಇವಾಗ 5 ವರ್ಷಗಳ ಕಾಲ ಹಳೆ ಒಂದು ಪ್ರಕರಣ, ಹಣಕಾಸಿನ ವಹಿವಾಟು ಮಾಡಿದ್ದಾರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಅಂತ ಹೇಳಿ ಇವತ್ತಿನ ಇದು ಘಟನಾವಳಿಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀವಿ, ನೋಡ್ತಾ ಇದ್ದೀವಿ. ಇವತ್ತು ಇಡಿ ರೇಡ್ ಆಗಿದೆ. ನಮಗೆ ಯಾಕೆ ಈ ಘಟನೆಗಳ ಮೇಲೆ ಸಂಶಯ ಬರುತ್ತೆ, ಯಾಕೆ ಇದು ರಾಜಕೀಯ ಪ್ರೇರಿತ ಅಂತ ನಾವು ಹೇಳ್ತೀವಿ ಅಂದರೆ, ಈಗ ಇವರು ಹಣಕಾಸಿನ ಮಂತ್ರಿ ಆದಂತಹ ಪಂಕಜ್ ಚೌಧರಿ ಅವರು ಲೋಕಸಭೆಯ ಪಟಲದಲ್ಲಿ ಹೇಳ್ತಾರೆ, ನಮಗೆ 193 ಪ್ರಕರಣಗಳು ಇಡೀ ಇದಾಗಿದೆ, ಅದರಲ್ಲಿ ಕಳೆದ 10 ವರ್ಷದಲ್ಲಿ ಬರೀ 2 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿದೆ ಅಂತ. ಇನ್ನೊಂದು ವಿಷಯ ಏನಂದರೆ, 25 ಪ್ರಮುಖ ನಾಯಕರುಗಳು ಇಡೀ ಭಾರತ ದೇಶದಲ್ಲಿ ವಿರೋಧ ಪಕ್ಷದ 25 ಪ್ರಮುಖ ನಾಯಕರುಗಳ ಮೇಲೆ ಇಡೀ ದಾಳಿ ಆಗುತ್ತೆ. ಅದರಲ್ಲಿ 23 ನಾಯಕರುಗಳು BJP ಸೇರ್ತಾರೆ. BJP ಸೇರಿದ ಮೇಲೆ ಅದು ವಾಷಿಂಗ್ ಮಿಷಿನ್ ಅಂತಿರೋ ಏನಂತಿರೋ ನನಗೆ ಗೊತ್ತಿಲ್ಲ. BJP ಸೇರಿದ ಮೇಲೆ ಅವ್ರ ಮೇಲೆ ಯಾವ ಪ್ರಕರಣಗಳ ತನಿಖೆನೂ ಆಗಲ್ಲ. ಆಮೇಲೆ ಅವ್ರದೇ ಆದಂಥ ಆಯಕಟ್ಟಿನ ಒಂದು ಸ್ಥಾನಮಾನಗಳನ್ನು ಕೊಟ್ಟಿದ್ದು ನಾವು ನೋಡಿದ್ದೀವಿ. ಇದೆಲ್ಲವೂ ನೋಡಿದಾಗ ಇವತ್ತು ಮಾನ್ಯ ಹ್ಯಾರಿಸ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ನಾಯಕರು, ಬಹಳಷ್ಟು ಅದು ತಮಿಳುನಾಡು ಚುನಾವಣೆಯಲ್ಲಿ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದೀವಿ, ನಾವು ಕೇರಳ ಚುನಾವಣೆಯಲ್ಲಿ ಉಸ್ತುವಾರಿಯನ್ನು ಕೊಟ್ಟಿದ್ದೀವಿ. ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಟೈಮಿಂಗ್ ಮೇಲೆ ಒಂದು ಡೌಟ್ ಬರುತ್ತೆ, ಯಾಕೆ ಈ ಚುನಾವಣೆಯ ಮಧ್ಯದಲ್ಲಿನೇ ಇವರು ಈ ಥರ ದಾಳಿಯನ್ನು ಮಾಡ್ತಾರಂತ. ಅಂದರೆ ವಿರೋಧ ಪಕ್ಷದವ್ರನ್ನ ತಾವು ಅವ್ರಿಗೆ ಸೈದ್ಧಾಂತಿಕವಾಗಿ, ನಮ್ಮ ಹೋರಾಟ ಇರೋದು ಸೈದ್ಧಾಂತಿಕವಾಗಿ ಅವರಿಗೆ ನೀವು ಚಾಲೆಂಜ್ ಮಾಡೋಕ್ಕಾಗದೇ ಇರುವಾಗ ನೀವು ಎಲ್ಲೋ ಒಂದು ಕಡೆ ಅವರಿಗೆ ಕಿರುಕುಳ ಕೊಟ್ಟು, ಹಿಂಸೆ ಕೊಟ್ಟು, ಮಾನಸಿಕವಾಗಿ ಅವ್ರನ್ನ ತೊಂದರೆ ಕೊಡುವಂಥ ಕೆಲಸ, ಅದು ಇಡಿ ಆಗಿರ್ಬೋದು, IT ಆಗಿರ್ಬೋದು, CBI ಆಗಿರ್ಬೋದು, ಕಳೆದ 11 ವರ್ಷದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಇವರು ಮಾಡಿದ್ದಾರೆ. ಸೊ ಇದಕ್ಕೆ ಅವರಿಗೆ ಒಂದು ರಾಜಕೀಯ ಲಾಭನೂ ಸಿಕ್ಕಿದೆ, ರಾಜಕೀಯವಾಗೂ ಬಳಸ್ಕೊಂಡಿದ್ದಾರೆ. ಸೊ ಇದು ಟೈಮಿಂಗ್ ನೋಡಿದಾಗ ನಮಗೆ ರಾಜಕೀಯ ಪ್ರೇರಿತವಾದಂತಹ ಒಂದು ದಾಳಿ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೈದ್ಧಾಂತಿಕವಾಗಿ ಹೋರಾಟ ಮಾಡದೇ ಆಗಿರೋದ್ರಿಂದ ಇವರು ಎಲ್ಲೋ ಒಂದು ಕಡೆ ಇಂತಹ ಸಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ವಿರೋಧ ಪಕ್ಷವನ್ನು ಬಗ್ಗು ಬಡಿಯುವಂತಹ ಕೆಲಸವನ್ನು ಇದು ಮಾಡ್ತಾ ಇದ್ದಾರೆ. ಇದು ಆರೋಗ್ಯಕರ ಒಂದು ರಾಜಕಾರಣಕ್ಕೆ ಒಳ್ಳೆಯದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ಲ, ಈಗ ತಿಮ್ಮೇಗೌಡ್ರೆ, ನಿಮ್ಮನ್ನು ನಾನು ಕೇಳೋ ಪ್ರಶ್ನೆ, ಈಗ 850 ಕೋಟಿ ಹಗರಣವನ್ನ ಏನು ಈ ಶ್ರೀಕೃಷ್ಣ ರಮೇಶ್ ಅಂತ ಅನ್ಸ್ಕೊಂಡಿದ್ದಾರೆ ಅವ್ರು ಮಾಡಿರೋದು. ಫೇಮಸ್ ಆಗಿದೆ. ಈಗ ಅಷ್ಟು ಅದರಲ್ಲಿ ಒಂದು 4 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಈಗ ನಲ್ಪಾಡ್ ಅವ್ರ ಅಕೌಂಟ್ಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಆಗಿದೆಯಾ? ಇವರು ಬಿಟ್ಕಾಯಿನ್ ಅಲ್ಲಿ ಎಷ್ಟರ ಮಟ್ಟಿಗೆ ಹಗರಣಕ್ಕೆ ಒಳಗಾಗಿರ್ಬೇಡ ಅಂತ? ನೋಡಿ, ಏನು ನಮ್ಮ ಮಿತ್ರ ಹೇಳಿದಂಗೆ 2016ರಲ್ಲಿ ಈ ಘಟನೆ ನಡೀತು, 2020ರಲ್ಲಿ ಇದ್ರ ಬಗ್ಗೆ ಒಂದು ಚಾರ್ಜ್ ಶೀಟ್ ಆಯಿತು. ಇಡಿ ಅಧಿಕಾರಿಗಳು ಇವತ್ತೇ ಬಂದು ಅವ್ರ ಮೇಲೆ ದಾಳಿ ಮಾಡಿಲ್ಲ ಮೇಡಮ್. ಇಷ್ಟು ವರ್ಷಗಳ ಕಾಲ ಯಾಕೆ ಅವ್ರು 5-6 ವರ್ಷಗಳ ಸುಮ್ಮನೆ ಇದ್ರು? ಇಡಿ ಡೀಟೇಲ್ಸ್ ಕೇಳಿ ಮಾಹಿತಿ ಕೊಡಬೇಕಿತ್ತಲ್ವಾ? ಈಗ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಮತ್ತೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ನಡೆದಿಲ್ಲ ಅಂದರೆ ಮಾಹಿತಿ ಕೊಡ್ಬೋದಿತ್ತಲ್ವ ಇವರು? ಮತ್ತೆ ನೀವೊಂದು ಹೇಳಿದ್ರಿ SIT ಕ್ಲೀನ್ ಚಿಟ್ ನೀಡಿದೆ ಅಂತೇಳಿ. SIT ಯಾರ ಅಧಿಕಾರದಲ್ಲಿದ್ದಾರೆ ಮೇಡಮ್ ಇಲ್ಲಿ? ಇವತ್ತೇನಾಗಿದೆ, ಕಾಂಗ್ರೆಸ್ ನೀವು ನೋಡಿರ್ಬೋದು, ಉದಾಹರಣೆಗೆ ಹಿಂದೆ ನಡೆದಂಥ ಘಟನೆ ನೋಡು, ಮೂಡಾಗಣದಲ್ಲಿ ಏನಾಯಿತು, ಅವ್ರು ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಕ್ಲೀನ್ ಚಿಟ್ ಕೊಡೋದಕ್ಕೆ ಮಾಡ್ಕೋತಾರೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ನೋಡಿ, ಈಗ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಯಾವುದೇ ಸಂಸ್ಥೆಗಳನ್ನು ಈ ರೀತಿಯಾಗಿ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇಲ್ಲ. ಅವ್ರು ಹೇಳ್ತಾರೆ ಅಷ್ಟೇ, ಯಾಕೆಂದ್ರೆ ಅವ್ರು ತಪ್ಪು. ಈಗ ಮಾಹಿತಿ ಕೇಳಿದರೆ ಕೊಟ್ಟರೆ ಮುಗಿದೋಗುತ್ತಲ್ಲ, ಈ ಸಮಸ್ಯೆ ಬರೋದಿಲ್ಲ. ನೋಡಿ ಮೇಡಮ್, ನಾವು ಇನ್ನೊಂದು ಗಮನಿಸಬೇಕು, ತುಂಬ ಇಂಪಾರ್ಟೆಂಟ್ ಆಗಿರೋದು. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಮೊನ್ನೆ
ನಮ್ಮ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಒಂದು ತೀರ್ಪು ಬಂತು. ಅಲ್ಲಿ ಕರ್ನಾಟಕದಲ್ಲಿ ಅದೇ ಅವರ ಹೆಂಡತಿ, ತಾಯಿ ಮತ್ತು ಅಣ್ಣ ಮತ್ತು ಸಾಮಾಜಿಕ ಹೋರಾಟದಂಥ ಚಂದ್ರಶೇಖರ್ ಕರೋವರ ಹೆಸರು, ಅವರು ಎಷ್ಟು ಸುತ್ತಿದ್ರು, ಪಿಲ್ಲರ್ ಟು ಪಿಲ್ಲರ್ ಸುತ್ತಿದ್ರು. CM ಮನೆಗೆ, ಹೋಮ್ ಮಿನಿಸ್ಟರ್ ಮನೆಗೆ, ಎಲ್ಲರ ಮನೆಗೆ ಸುತ್ತಿದ್ರು. ಏನು ಮಾಡಿದ್ರು ಮೇಡಮ್? ಏನಾದರೂ ಮಾಡಿದ್ರ? ಪ್ರೀ ಪ್ಲ್ಯಾನ್ ಮಾಡಿರಂತೆ ಅಷ್ಟೆಲ್ಲ ಹೇಳಿದ್ರು ಕೂಡ ಇವ್ರು ಏನೋ ಮಾಡಿದ್ರ? ಸರ್ಕಾರ ಏನು ಮಾಡ್ತು? ಯಾವಾಗ CBI ಬಂತು ಅವಾಗ ತಾನೇ ಈಚೆ ಬಂದಿದ್ದಲ್ಲ. ಇದಕ್ಕೇನು ಹೇಳ್ತೀರಿ ಇವಾಗ ನೀವು? ಹಂಗಾದ್ರೆ CBI ಸರಿಲ್ಲ ಅಂತ ಹೇಳ್ತೀರಾ? ಅದು ವಿತ್ ಪ್ರೂವ್. ಯಾರೊಬ್ಬ ರಾಕೇಶ್ ರಂಜಿತ್ ಅಂತಕ್ಕಂಥ CBI ಆಫೀಸರ್ ಎಷ್ಟು ಮಾಡಿದ್ದಾರೆ, ಅವ್ರು ಪ್ರತಿಯೊಂದನ್ನು ಏನು ಅಧಿಕಾರಿಗಳು ತಪ್ಪು ಮಾಡಿದ್ರು ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಅಂದ್ರೆ ನಾನು ಏನು ಹೇಳಿ, ಪೊಲೀಸ್ ಅಧಿಕಾರಿಗಳು ಇವತ್ತು ಚೆನ್ನಕೇಶವ ಟಿಂಗರಿಕೇರ್ ಅಂತ ಅವ್ರಿಗೂ ಜೈಲಾಗಿದೆ, ಅವ್ರಿಗೆ 7 ವರ್ಷ ಶಿಕ್ಷೆ ಆಗಿದೆ. ನಾನು ಏನು ಇದು ಯಾಕೆ ಈ ಮಾತನ್ನು ಹೇಳ್ದಂದ್ರೆ, ರಾಜ್ಯ ಸರ್ಕಾರ ಇವತ್ತೇನು ಬರೀ ಸುಮ್ಮನೆ ಅವ್ರ ಮೇಲೆ ಕೇಂದ್ರ ಸರ್ಕಾರ ED ಉಪಯೋಗಿಸ್ತಾ ಇವೆಲ್ಲ ಸುಳ್ಳು. ನೋಡಿ ಮೇಡಮ್, ಯಾವುದೇ ಸರ್ಕಾರ ಇರಲಿ, ಇವ್ರು ಸರಿಯಾದಂಥ ಮಾಹಿತಿ ಕೊಟ್ಟರೆ ಯಾಕಾಗುತ್ತೆ ಹೇಳಿ? ಇವ್ರಿಗೆ ಏನು ಹೇಳಿದ್ದಾರೆ? ಇವಾಗ IT ಅಧಿಕಾರಿಗಳು ಇಷ್ಟೊಂದು ಮಾಹಿತಿ ಕೇಳಿದ್ದಾರೆ. ನಿಮ್ಮ ಜೊತೆ ಮುಂಬೈಗೂ ನಿಮಗೂ ಏನು ಕನೆಕ್ಷನ್ ಇದೆ? ಬಿಜೆಪಿಯೇತರ ಪಕ್ಷಗಳ ಮೇಲೆ ಯಾಕೆ? ಸರ್ ಈಗ ಒಂದ್ ನಿಮಿಷ ಸರ್, ನೀವು ಅಧಿಕಾರದಲ್ಲ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ ಮೇಡಮ್. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈಗ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರ್ತ ಮುಂಚೆ ಹಿಂದೆ ಇದ್ದಂತ ಸರ್ಕಾರದ ಮೇಲೆ 40% ಹಗರಣ ಅಂತ ಸುಳ್ಳು ಆಪಾದನೆ ಮಾಡಿ ಬಂದ್ರು. ಇದುವರೆಗೂ ಒಬ್ಬರಿಗೆ ಏನಾದ್ರು ಅವ್ರು ಶಿಕ್ಷೆ ಕೊಡಿಸಿದ್ರ, ತನಿಖೆ ಮಾಡಿಸಿದ್ರ? ಇವ್ರದೇ ಅಧಿಕಾರ ತಾನೆ, ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ? ಬಾಯಿ ಮುಚ್ಕೊಂಡು ಯಾಕೆ ಕೂತಿದ್ದಾರೆ? ಅದ್ರ ಜೊತೆನಲ್ಲಿ 22 ಪ್ರಶ್ನೆ ನೋಡಿ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಂಸ್ಥೆಗಳು ಈ ರೀತಿಯ ಯಾವುದೇ ಸರ್ಕಾರ ಕೇಳೋದಿಲ್ಲ. ಒಂದೇ ಹೇಳ್ತೀನಿ ತಿಳ್ಕೊಳ್ಳಿ. ಆದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ಗೆ ಏನಾಗಿದೆ ಮೇಡಮ್, ಇಂದಿನಿಂದ 53 ವರ್ಷಗಳ ಕಾಲ ಕೇಂದ್ರದಲ್ಲಿ, 60 ವರ್ಷಗಳ ಕಾಲ ರಾಜ್ಯದಲ್ಲಿ ಆಡಳಿತ ಮಾಡಿ ಯಾವ್ಯಾವ ಸಂಸ್ಥೆಗಳನ್ನ ಹೆಂಗ್ ಯೂಸ್ ಮಾಡ್ಕೋಬೇಕಂತ ಗೊತ್ತು. ಅದನ್ನ ಅವ್ರು ಹೇಳ್ತಾರೆ. ಬಿಟ್ರೆ ಇವತ್ತು ಬಂದಿರತಕ್ಕಂಥದ್ದು ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ನಾಯಕರಿರಲಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಇದೆ. ಅಧಿಕಾರಿಗಳ ಕೆಲಸ ಮಾಡ್ತಿದ್ದಾರೆ. ಈಗೇನು ನೀವು ಕೇಳಿದ್ದಾರೆ, ನೀವು ಯಾವ ರೀತಿ ಹಣವನ್ನು ಪರಿವರ್ತನೆ ಮಾಡ್ಕೊಂಡ್ರಿ, ದುಡ್ಡು ಏನು ಮಾಡಿದ್ರಿ, ನಮ್ಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೊಟ್ಟಿದ್ರೆ ಯಾಕೆ ಕೊಡ್ತಾ ಇಲ್ಲ? ಸುಮ್ಮನೆ ವಿರೋಧ. ಬರೀ ಕೇಂದ್ರ ಸರ್ಕಾರ ದೂಷಣೆ ಮಾಡೋಕ್ಕಿಂತ ಇವರು ದಾಖಲೆಗಳು ಕೊಡ್ಬೋದಲ್ವಾ? ಕೊಡ್ಬೋದಾಗಿತ್ತಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ? ನೋಡಿ, ಎಲ್ಲಾ ಚಾರ್ಜ್ ಶೀಟ್ ಅಲ್ಲಿ ಇದೆ. ಚಾರ್ಜ್ ಶೀಟ್ ಅಲ್ಲಿ ಯಾರ್ಯಾರ ಹೆಸರುಗಳಿದೆ ಎಲ್ಲ ಅಲ್ಲಿ. ಇವಾಗ ಬಿಜೆಪಿ ಅಂತ ಹೇಳ್ತಾ ಇದ್ರಲ್ಲ, ಇವರು ಬಿಜೆಪಿಯ ದೊಡ್ಡ ನಾಯಕರುಗಳ ಹೆಸರುಗಳು, ನಾಯಕರ ಸಂಬಂಧಿಕರ ಆಪ್ತರ ಹೆಸರುಗಳು ಅದರಲ್ಲಿದೆ. ಎಲ್ಲವೂ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅರ್ಥ ಆಯ್ತಲ್ಲ? ಇದು ಬರೀ ಸಮಯ ಏನಿವತ್ತು ಇವರು ರೇಡ್ ಮಾಡಿದಾರಲ್ಲ, ಅದು ರಾಜಕೀಯ ಪ್ರೇರಿತ, ಬೇರೆ ಏನೂ ಇಲ್ಲ ಇದರಲ್ಲಿ. ನೋಡಿ, ಈ ರೀತಿ ಅಪಾದನೆ ಮಾಡೋದ್ರಲ್ಲಿ ನಮ್ಮ ಮತ್ತೆ ಈ ಕಾಂಗ್ರೆಸ್ ಅವ್ರಿಗೊಂದು ಚಟ ಇದೆ ಮೇಡಮ್. ಅವ್ರು ನೋಡಿ ಯಾವುದೇ ಒಂದು ತೊಳಿ, ಇನ್ನೊಂದು ಮಹಿಳಾ ಬಿಲ್ ಪಾಸ್ ಮಾಡಿದಕ್ಕೆ ನೋಡ್ತಾ ಇದೆ. ಅಲ್ಲಲ್ಲ, ಮಹಿಳಾ ಬಿಲ್ ನಿಮ್ಮಲ್ಲೇ ಬರ್ತಾ ಇದೆ. ಮಹಿಳಾ ಬಿಲ್ ಪಾಸ್ ಮಾಡೋದಕ್ಕೆ ED ಖಂಡಿತ ಅಲ್ಲ. ನೋಡಿ ಮೇಡಮ್, ಮಹಿಳಾ ಬಿಲ್ ವಿರೋಧಿಸಿ ಅವ್ರಿಗೆ ಅದು ಶಾಪ ಪರಿಣಮಿಸುತ್ತೆ. ಒಂದು ಈಗ ಇವರು ಮಹಿಳಾ ಬಿಲ್ಲು 2023ರಲ್ಲಿ ಇವ್ರು ಮಾಡೋದು ತಪ್ಪು, ಬೇರೆ ಸರ್ಕಾರ ಮಾಡೋದು ಸರಿ ಅಂತಕ್ಕಂಥ, ಇವ್ರು ಮಾಡೋದು ಸರಿ, ಬೇರೆ ಸರ್ಕಾರ ಮಾಡೋದು ತಪ್ಪು ಅಂತಕ್ಕಂಥದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ GBI ಮಾಡಿದಾರಲ್ಲ ಮೇಡಮ್, 369 ಎಲ್ಲ ಕರೆಕ್ಟಾಗಿ ಮಾಡಿದಾರ? ಯಾವ್ದು ಕರೆಕ್ಟ್ ಆಗಿದೆ ಬಂದು ತೋರಿಸ್ತೀನಿ ಮೇಡಮ್. ಒಂದೊಂದು ವಾರ್ಡ್ ಮಾಡಿದ್ರಲ್ಲ ಮೇಡಮ್, ಒಂದು ಹಾವು ತರ ಇದೆ, ಒಂದು ಚೇಳು ತರ ಇದೆ, ಒಂದು ಕಪ್ಪೆ ತರ ಇದೆ, ಗೊತ್ತಾ ನಿಮ್ಗೆ? ಅದು ಯಾಕೆ ಮಾಡಿದ್ರು? ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ವಾ? ಎಲ್ಲ ಯಾರನ್ನ ಇವರು ಇದಕ್ಕೆ ತಗೊಂಡಿದ್ದಾರೆ, ಕಾನ್ಫಿಡೆನ್ಸ್ ಗಣನೆಗೆ ತಗೊಂಡಿದ್ದಾರೆ? ಹೇಳಿ ನೋಡೋಣ. ಇವ್ರು ಇಷ್ಟ ಬಂದಂಗೆ ಮಾಡಿರ್ತಾನೆ. ಕೇಳಿದ್ರೆ ಇಲ್ಲ, ಬೆಂಗಳೂರು ತುಂಬಾ ಬೆಳೀತಾ ಇದೆ ಅಂತ ಹೇಳಿದ್ರಲ್ಲ, ಓಕೆ ಅದಕ್ಕೆ ಆಯ್ತು, ನೀವು ಮಾಡ್ಕೊಂಡಿದ್ದಾರೆ, ಮಾಡಿ ಸ್ವಾಮಿ ಅಂತ ಹೇಳಿದ್ರೆ. ಆದ್ರೂ ಕೂಡ ಅವ್ರಿಗೆ ಹೆಂಗ್ ಅನುಕೂಲ ಬೇಕೋ ಆ ತರ ಎಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಜನಸಂಖ್ಯೆ ವಿಧಾರಣೆ ಕೊಟ್ಟಂತಂದ್ರೆ, ಇವ್ರು ಮಾಡಿದ್ರೆ ಮಾತ್ರ ಸರಿ, ಬೇರೆ ಮಾಡಿದ್ರೆ ಮಾತ್ರ ತಪ್ಪು ಅಂತಕ್ಕಂಥದಕ್ಕೆ ಉದಾಹರಣೆ ಇದೆ. ಇವತ್ತೇನ್ ಕೇಳಿದ್ದಾರೆ? IDR ದಾಳಿ ಮಾಡಿದ್ದಾರೆ, ED ದಾಳಿ ಮಾಡಿದ್ದಾರೆ. ಅವ್ರು ಸಂಬಂಧಪಟ್ಟಂತ ದಾಖಲೆ ಕೊಡ್ಲಿ, ಏನೇ ನಮ್ಮ ಜೊತೆ ಬಾಂಬೆ ಪಾರ್ಟಿ ಜೊತೆ ಅವ್ರಿಗೆ ನೆಂಟಿತ್ತು, ಯಾವ ರೀತಿ ಟ್ರಾನ್ಸಾಕ್ಷನ್ ಎಲ್ಲ ಕೊಡ್ಲಿ, ಅವಾಗ ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂದ್ರೆ ಅವ್ರ ಮೇಲೆ ಸಿಕ್ಕಿಲ್ಲ ಅಂದ್ರೆ ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾರೆ. ಅದೇನ್ ತಪ್ಪಿದೆ? ಹೇಳಿ, ಏನೋ ಹೇಳ್ತಾ ಇದ್ರಿ ಮ್ಯಾಮ್. ಇವಾಗ ಇದು ಫೈನಾನ್ಷಿಯಲ್ ಫ್ರಾಡ್.
ಹೌದು. ಫೈನಾನ್ಷಿಯಲ್ ಫ್ರಾಡ್ ಇಟ್ ಈಸ್ ನಾಟ್ ಇನ್ ಇಂಡಿವಿಜುವಲ್ ಯಾರೋ ನಿಮಗ್ ಬಂದು ನಾ ಇದು ಮಾಡುವಂತದ್ದಲ್ಲ, ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತವ್ರು ಮಾಡಿರುವಂತ ಫೈನಾನ್ಷಿಯಲ್ ಫ್ರಾಡ್. ಫೈನಾನ್ಷಿಯಲ್ ಫ್ರಾಡ್ ನ ಪೊಲಿಟಿಕಲ್ ಫ್ರಾಡ್ ಅಂತ ಹೇಳಕ್ಕಾಗತ್ತಾ? ಖಂಡಿತ ಎರಡಕ್ಕೂ ಡಿಫರೆನ್ಸ್ ಇದೆಯಲ್ಲ ಮೇಡಮ್. ಪೊಲಿಟಿಕಲಿ ನಾನ್ ನಿಮ್ಗೆ ಏನ್ ಹೇಳಿದ್ರು ನೀವು ಅದು ಪೊಲಿಟಿಕಲ್ ಏನೋ ಆಗ್ಬೋದೇನೋ. ಫೈನಾನ್ಷಿಯಲ್ ಫ್ರಾಡ್ ಮಾಡ್ಬಿಟ್ಟು ಅದು ಕಾನ್ಸ್ಪಿರಸಿ ಅಂದ್ರೆ ಹೆಂಗಾಗುತ್ತೆ? ಫೈನಾನ್ಷಿಯಲ್ ಫ್ರಾಡ್ ನಾವು ಮಾಡಿ ಅಂತ ನಿಮ್ಗೆ ಹೇಳಕ್ ಬಂದಿದ್ವಾ? 5 ವರ್ಷಗಳ ಒಂದ್ ನಂತರ ನಿಮಿಷ ಇಲ್ರಿ, ಒಂದ್ ನಿಮಿಷ ಇಲ್ರಿ, ನೀವ್ ಹೇಳ್ರಿ. ಇರಿ, ಏ, ಒಂದ್ ಅದು ನಿಮಿಷ ಇರಿ. ಅವ್ರು ಒಂದು ಉತ್ತರ- ಅಲ್ಲಲ್ಲ, ಅವ್ರು ಮಾತಾಡ್ಲಿ, ಆಮೇಲೆ ಉತ್ತರ ಒಂದು ಕೊಡಿ. ವರ್ಷ ಆಗ್ಲಿ 6 ವರ್ಷ ಆಗ್ಲಿ ಫೈನಾನ್ಷಿಯಲ್ ಫ್ರಾಡ್ನೇ ಮ್ಯಾಮ್. ಹ್ಯಾಕಿಂಗ್ ಆಫ್ ವಾಟ್? ನ್ಯಾಷನಲ್ ವೆಬ್ಸೈಟ್ಸ್, ಇಂಟರ್ನ್ಯಾಷನಲ್ ವೆಬ್ಸೈಟ್ಸ್, ಮತ್ತೆ ಯಾವುದು ದೊಡ್ಡ ದೊಡ್ಡ ಕಂಪನಿಗಳಿರುತ್ತೆ ಅವ್ರದ್ದು ಬಿಟ್ಕಾಯಿನ್ಗಳು ಸ್ಟೀಲ್ ಮಾಡುವಂಥದ್ದು, ಅವರ ಒಂದು ವಾಲೆಟ್ ನಲ್ಲಿ ತಗೊಂಡ್ಬಂದು ಡೇಟಾ ಮತ್ತೆ ಇದನ್ನ ಸೇಲ್ ಮಾಡುವಂಥದ್ದು, ಸೇಲ್ ಮಾಡಿ ಬಂದಿರುವಂತ ದುಡ್ಡಿನಲ್ಲಿ ಇವ್ರು ಯಾರು ಇದಾರಲ್ಲ ಶ್ರೇಕಿ ಅಂತ ಹೇಳುವಂಥದ್ದನ್ನ ಇವ್ರ ಜೊತೆ ನಂಟಿರೋರಿಗೆ, ಇಂಟರ್ನ್ಯಾಷನಲ್ ಹ್ಯಾಕರ್ಸ್ ಜೊತೆಗೆ ನಂಟಿದೆ, ವ್ಯವಹಾರ ಇದೆ ಅಂದ್ರೆ ನಂಟಿದೆ ಅಂತ, ನಂಟಿದೆ ಅಂದ್ರೆ ವ್ಯವಹಾರ ಇದೆ ಅಂತ, ಇದನ್ನೇ ಪ್ರೂವ್ ಮಾಡಕ್ ಹೋಗ್ತಾ ಇರುವಂತದ್ದು. ಏನು ನಿಮ್ ಡೀಲು? ನಿಮ್ದೇನ್ ಡೀಲು? ಆಯ್ತಾ? ಇದು ವ್ಯಕ್ತಿಗತವಾಗಿ ಮಾಡಿದ್ದ, ಪೊಲಿಟಿಕಲಿ ಮಾಡಿದ್ದ? ಕಾಂಗ್ರೆಸ್ ಪಾರ್ಟಿ ಅಂತ ಮಾಡಿದ್ದ, ವ್ಯಕ್ತಿಗತವಾಗಿ ಮಾಡಿದ್ದ? ಹ್ಯಾಕರ್ ಏನು ಕಾಂಗ್ರೆಸ್ ಪಾರ್ಟಿಯವನ? ನಾ ಹೇಳ್ತಾ ಇರೋದು ತಪ್ಪು ಮಾಡೋದು ಯಾರಿಗೇ ಆಗ್ಲಿ ಶಿಕ್ಷೆ ಆಗ್ಲಿ. ಒಂದ್ ನಿಮಿಷ ಸರ್, ಆಮೇಲೆ ರಿಪ್ಲೈ ಕೊಡಿ ಸರ್. ತಾವು ತಪ್ಪು ಮಾಡಿದ್ರೆ ಯಾರಿಗೇ ಆಗ್ಲಿ ಶಿಕ್ಷೆ ಆಗ್ಲೇಬೇಕು, ಹೂವರ್ ಇಟ್ ಇಸ್, ವಿಚ್ ಎವರ್ ದ ಪಾರ್ಟಿ ಮೇ ಬಿ. ಅದಕ್ಕೆ ನಾವ್ ಯಾವ್ದಕ್ಕೂ ಏನಂತಾರೆ ಸಮರ್ಥಿಸೋಕೆ ಹೋಗಲ್ಲ. ಇಂಡಿವಿಜುವಲ್ ಫೈನಾನ್ಷಿಯಲ್ ಮಾಡ್ಬಿಟ್ಟು ಪೊಲಿಟಿಕಲ್ ಕಾನ್ಸ್ಪಿರಸಿ ಅಂದ್ರೆ ಯಾರು ಒಪ್ಕೊಂತಾರೆ ಮೇಡಮ್? ಹೇಳಿದ್ರ ಮೊಹಮ್ಮದ್ ನಲ್ಪಾಟ್ ಬರಪ್ಪ ನೀನ್ ಮಾಡು ಅಂತ ಯಾರಾದ್ರೂ ಬಂದು ಬಿಜೆಪಿ ಕುಂಡ್ರಿಸ್ಕೊಂಡು ಶ್ರೇಕಿ ಜೊತೆಗೆ ಹ್ಯಾಕ್ ಮಾಡಿ ಇಂಟರ್ನ್ಯಾಷನಲ್ ವೆಬ್ಸೈಟ್ಸ್ ಇದ್ ಮಾಡ್ಬಿಟ್ಟು ದುಡ್ಡು ಕಳ್ಸು ಇಂಚರ ಮೇಡಮ್ಗೆ ಅಂತ ಹೇಳಿದ್ರ? ಅದಲ್ಲಿ ಹೇಳಿದ್ರ? ಅದನ್ನ ಇಲ್ಲ ತಾನೆ? ನೀವ್ ಹೇಳಿದ ಸರ್, ಮಾತಾಡಿ. ನಾ ಹೇಳ್ತಾ ಇರೋದು ಫೈನಾನ್ಷಿಯಲ್ ಫ್ರಾಡ್ಗೆ ಪೊಲಿಟಿಕಲ್ ಕಾನ್ಸ್ಪಿರಸಿ ಹೇಗೆ ಕೊಡ್ತೀರಾ? ಆಮೇಲೆ ಮೇಡಮ್ ಇವ್ರು ಹೇಳಿದ್ರಲ್ಲ ವಾಟ್ ಎವರ್ ಇಟ್ ಇಸ್ ಅಲಿಗೇಷನ್ಸ್ ಮಾಡುವಂತದ್ದು, ನಿಮ್ಮ ಸರ್ಕಾರ ಬಂದು ಮೂರು ವರ್ಷ ಆಯ್ತಲ್ಲ ಸರ್, ನೀವೇನೇನು ಅಲಿಗೇಷನ್ಸ್ ಮಾಡಿದ್ರಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಮಾಡಿ ಅಧಿಕಾರಕ್ಕೆ ಬಂದಿದಂತದ್ದು ನೀವು, ಅದು 40% ಆಗ್ಬೋದು, ಗುತ್ತಿಗೆದಾರರದ್ದು ಇರ್ಬೋದು, ಬಿಟ್ಕಾಯಿನ್ ಇರ್ಬೋದು, ಏನೇ ಆಗಲಿ. ಈಗ ಕೆಲವು ಪ್ರಕರಣಗಳಲ್ಲಿ ಕೇಳಿಸ್ಕೊಳ್ಳಿ ಸರ್, ರಿಪ್ಲೈ ಹೇಳ್ಬಿಡ್ತೀನಿ. 15-22 SITಗಳು ಮಾಡಿದ್ರು, ಅದ್ರಲ್ಲಿ ಮಾತ್ರ ಪಿಕ್ ಅಂಡ್ ಚೂಸ್. ಕೆಲವು ಹಾಸನದ MP ಬಗ್ಗೆ ಫಾಸ್ಟ್ ಮೇಡಮ್, ಇದು ಫಾಸ್ಟ್. ಅದೇ ರೀತಿ ಇದನ್ನು ಮಾಡಬೇಕಾಗಿತ್ತಲ್ವಾ? ಇದೊಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಇದು ಮಾಡಿದಂತದ್ದು ಯಾರು ತಪ್ಪಿಸ್ತಿದ್ದಾರೆ? ಗುತ್ತಿಗೆದಾರರಿಗೆ ಇಷ್ಟು ಬಿಲ್ ಇವತ್ತು ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ? ನೀವು ಆಮೇಲೆ ಮಾಡಿ ಸರ್, ನೀವು ಆನ್ಸರ್ ಮಾಡಿ ಸರ್. ಅದಲ್ಲಿ ನಿಮ್ಮ ಆನ್ಸರ್ಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ. ಇದೆಲ್ಲ ಇರುವಂತದ್ದನ್ನ ಬಿಟ್ಕಾಯಿನ್ ಇದ್ರಲ್ಲಿ ಇತ್ತಲ್ಲ 3 ವರ್ಷಗಳ ಕಾಲ, ಒಂದು ಸುದೀರ್ಘ ಅವಧಿ ಏನ್ ಮಾಡಿದ್ರಿ? ನಾನು ಹೇಳ್ತಾ ಇರೋದು ರ್ಯಾಂಡಮ್ಲಿ ಪಿಕ್ ಅಂಡ್ ಚೂಸ್ ಮಾಡುವಂತ SITಗಳನ್ನ ನೀವು ಮಾಡಿ ಅದನ್ನ ಬೇಗ ಫಾಸ್ಟ್ ಮಾಡ್ತೀರಾ. ಇದನ್ನು ಪೊಲಿಟಿಕಲಿ ನಾವು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿರ್ತಾನೆ. ಪೊಲಿಟಿಕಲಿ ನೀವು ಪ್ರೂವ್ ಮಾಡಿ. ಯು ಆರ್ ಇನ್ ದ ಗವರ್ಮೆಂಟ್. CID, CBI, CCB ಎಲ್ಲ ನಿಮ್ಮಲ್ಲಿ ಅಂಡರಲ್ಲೇ ಇರೋದಲ್ವಾ? ಪಿಕ್ ಅಂಡ್ ಚೂಸ್ ಯಾಕೆ ಮಾಡಿದ್ರೆ? ಯಾವ್ದಾದ್ರು ತಪ್ಪಿಸಿದ್ರೆ ಬಿಜೆಪಿನಲ್ಲಿ ಇದ್ರು ಹೊರಗಡೆ ತನ್ನಿ, ಚಾರ್ಜ್ ಶೀಟ್ ತನ್ನಿ. ಅದಲ್ಲಿ ಇಲ್ಲಿ ಫೈನಾನ್ಷಿಯಲ್ ಫ್ರಾಡ್ ನ ನೀವು ಫೈನಾನ್ಷಿಯಲ್ ಫ್ರಾಡ್ ಇದು ಮಾಡಕ್ ಹೋದ್ರೆ ಇನ್ನ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಅದು ಕಾಂಗ್ರೆಸ್ ನಲ್ಲೇ ಇದ್ದಾರೆ, ಹೊರಗಡೆ ಬರ್ತಾರೆ. ಯಾಕಂದ್ರೆ ಇದೇ ಸುರ್ಜೇವಾಲಾ ಡೆಲ್ಲಿ ನ್ಯಾಷನಲ್, ಕೇಳಿ ಸರ್, ಡೆಲ್ಲಿ ನ್ಯಾಷನಲ್ ಮೀಡಿಯಾದಲ್ಲಿ ದಿಸ್ ಇಸ್ ದ ಮದರ್ ಆಫ್ ಆಲ್ ಅಂತ ಹೇಳಿದಂತದ್ದು ಇವತ್ತು ಅದೇ ಪಕ್ಷ ಅದೇ ಸುಳ್ಳಿನಲ್ಲಿ ಸಿಕ್ಕಿರ್ಬೇಕಾದಾಗ ವಾಟ್ ಡಸ್ ಸುರ್ಜೇವಾಲಾ ಸೇ? ಅವರೇ ತಾನೆ ಹೇಳ್ಬೇಕು. ಇವ್ರು ಬಂದು ಹೇಳ್ತಾರ ನಂಟು ಇಲ್ಲ ಅಂತ ಹೇಳ್ತಾರ. ಅದಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಮಾಡಿರೋ ವ್ಯಕ್ತಿಗೂ ಅವ್ರಿಗಿಲ್ಲ ಅಂತ ಹೇಳ್ತಾರ. ವೆನ್ ದೇರ್ ಇಸ್ ಅ ಡಿಜಿಟಲ್ ಟ್ರೇಸ್ ಅಂದಾಗ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್. ಎಕ್ಸ್ಪ್ಲೈನ್ ಮಾಡಿದ್ರೆ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಅನ್ನೋದು ಅದೊಂಥರ ದಿವಾಳಿತನ ಮೇಡಮ್. ಮೊದಲೇ ಹೇಳಿ ಸರ್, ಇವಾಗ ನೋಡೋಣ ಏನ್ ಹೇಳ್ತೀರಾ? ಇಲ್ಲಿ ಇರ್ಷದ್ ಅವರೇ ಈಗ ಹೇಳ್ತಾ ಇದ್ರಿ, ನೀವು ಅದಕ್ಕೇನೋ ರಿಪ್ಲೈ ಕೊಡಕ್ ಬಂದ್ರಿ, ಮಾತಾಡಿ. ಅಲ್ಲ, ರಿಪ್ಲೈ ನಾನು ಏನ್ ಕೊಡ್ತಾ ಇದ್ದೆ ಅಂದ್ರೆ, ಇವ್ರು ಹೇಳ್ತಾ ಇದ್ರು ಏನು ಹಗರಣಗಳು ಅವ್ರು ಮಾಡಿದ್ದಾರೆ, ಅದನ್ನ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗಿ ಅಧಿಕಾರಕ್ಕೆ ಬಂದಿದೀವಿ ಅಂತ. 1 ಲಕ್ಷ ಕೋಟಿಯ ಗುತ್ತಿಗೆಯನ್ನ ನೀವು ಕೊಟ್ಟು ಬಿಲ್ಗಳನ್ನ ಬಾಕಿ ಇಟ್ಟು ಹೋದಂಥದ್ದು ಅದು ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಲ್ಲ? 22 ಹಗರಣಗಳು ತಾವೇನ್ ಮಾಡಿದ್ರಿ, ಅದು PSI ಹಗರಣ ಆಗಿರ್ಬೋದು, ಅಥವಾ 40% ಹಗರಣ ಆಗಿರ್ಬೋದು, ಅಥವಾ ಕೋವಿಡ್ ನಲ್ಲಿ ಮಾಡಿದಂತ ಹಗರಣ ಆಗಿರೋದು, ಹಲವಾರು ಹಗರಣಗಳು. ತಾವೇನು ಹಗರಣಗಳನ್ನು ಮಾಡಿದ್ರಿ ಅದನ್ನೆಲ್ಲ ಇವತ್ತು ನಾವು ತನಿಖೆಗೆ ಒಳಪಡಿಸಿದೀವಿ. ಅದರದ್ದೇನು ಸತ್ಯಾಸತ್ಯತೆ ಬರುತ್ತೆ, ಅದರಲ್ಲಿ ಏನು ಔಟ್ಕಮ್ ಬರುತ್ತೆ, ಅದ್ರ ಪ್ರಕಾರ ನಾವು ಈ ರಾಜ್ಯದ ಹಣ ಯಾರು ಲೂಟಿ ಮಾಡಿದ್ದಾರೆ, ಈ ರಾಜ್ಯದ ಖಜಾನೆ ಯಾರು ಖಾಲಿ ಮಾಡಿದ್ದಾರೆ, ಅವ್ರ ಹತ್ರ ನಾವು ಆ ಜನರಿಗೆ ಒಂದು ಜವಾಬ್ದಾರಿ ಕೆಲಸವನ್ನ ಅವ್ರ ಮುಂದೆ ತರುವಂತ ಕೆಲಸವನ್ನ ನಾವು ಮಾಡ್ತೀವಿ. ನೋಡಿ ಸರ್, ಅದು ತನಿಖೆಗೆ ಒಳಪಟ್ಟಿದೆ. ಎಲ್ಲ 22 ಹಗರಣಗಳನ್ನು ಕೊಟ್ಟಿದ್ದೀವಿ ನಾವು. ಬರ್ಲಿ ಅದು ಹೊರಗಡೆ ಬಂದ್ಮೇಲೆ ಗೊತ್ತಾಗತ್ತೆ ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು. ಅರ್ಥ ಆಯ್ತಲ್ಲ? ಸ್ವಲ್ಪ ತಾಳ್ಮೆಯಿಂದ ಇರಿ. ಇವಾಗ ಉಪ್ಪು ತಿಂದಿದ್ರಿ, ನೀರು ಕುಡಿತೀರಿ. ಒಂದ್ ನಿಮಿಷ ಇರಿ ಇರ್ಷದ್ ಅವರೇ. ಈಗ ನೀವು ಚಾರ್ಜ್ ಶೀಟ್ ಅಲ್ಲಿ ಒಂದಷ್ಟು ಜನ ನಾಯಕರುಗಳದ್ದು ಉಲ್ಲೇಖವಾಗಿದೆ ಅಂತ 1-2-3 ಸಲ ಒತ್ತಿ ಹೇಳಿದ್ರಿ. ಅದ್ ಯಾರ್ಯಾರ ಹೆಸರು ಅಂತ ಹೇಳಬಹುದೇ? ಅಲ್ಲ, ಅದು ನೋಡಿ, ಅದು ಅಲ್ಲ ನಿಮಗೆ ಗೊತ್ತಿದ್ರೆ ಹೇಳಿ, ಜನಕ್ಕೂ ಗೊತ್ತಾಗ್ಲಿ. ನಂಗೆ ಮಾಹಿತಿ ಪ್ರಕಾರ
ಚಾರ್ಜ್ ಶೀಟ್ ಅಲ್ಲಿ ಅವರ ಅಪೋಸಿಷನ್ ಇವಾಗ ಏನಿದೆ ಅಂದ್ರೆ ಕೆಲವು ಬಿಜೆಪಿ ನಾಯಕರು ಇದ್ದಾರೆ ಅಂತ ಹೆಸರುಗಳು ಹೇಳಿ ಇದೆ. ಯಾರು ಇರಬಹುದು ಹೇಳಿ? ಅಲ್ಲ ಅದು ಗೊತ್ತಿದ್ರೆ ಹೇಳಿ, ಗೊತ್ತಿದ್ರೆ ನಿಖರವಾದಂತ ಮಾಹಿತಿ ಇಲ್ಲ ನನ್ನ ಹತ್ರ, ಆದ್ರೆ ಚಾರ್ಜ್ ಶೀಟ್ ಅಲ್ಲಿ ಇದೆ. ಅಂದ್ರೆ ಸೌಂಡ್ ಬರ್ತಾ ಇದೆ ಡಬ್ಬದಲ್ಲಿ ಯಾವ್ದು ಏನಾಗಿದೆ ಅಂತ ಗೊತ್ತಿಲ್ಲ ಮೇಡಮ್. ನಾ ಹೇಳೋದು ಅಂತ ಗೊತ್ತಾ, ಎಲ್ಲಾ 22 ಪ್ರಕರಣಗಳು ಅದು ಇದು ಅಂತೆಲ್ಲ ಒಬ್ಬ ಸರ್ಕಾರಕ್ಕೆ ಒಂದು ವಿರುದ್ಧ ಒಂದು ಜನ ವಿರೋಧ ಬಂದಂತ ಸರ್ಕಾರಕ್ಕೆ ಈ ಒಂದು ತನಿಖೆನ ಮಾಡಕ್ಕೆ ಎಷ್ಟು ವರ್ಷ ಬೇಕು ಮೇಡಮ್ ಅಲ್ಲಿ? ಅಂದ್ರೆ ಅಲ್ಲಿ ಏನು ಹುರುಳಿಲ್ಲ, ನೀವು ಮಾಡಿದಂತ ಆರೋಪಗಳೆಲ್ಲ ಸುಳ್ಳು. 1 ಲಕ್ಷ ಸುಳ್ಳಿಲ್ಲ ಸರ್, ಈಗ ಅದಕ್ಕೊಂದು 1 ಸಮಯ ಲಕ್ಷ ಇರುತ್ತೆ, ಒಂದು ಇದು ಸಮಯ ಗುತ್ತಿಗೆದಾರರು ಅಂತ ಹೇಳ್ತಾರಲ್ಲ, ನಾವು ಮಾಡಿದೀವಿ, ಏನ್ ಸಮಯ ರೀ? 3 ವರ್ಷ ಮಾಡಿದೀವಿ. ಸುಮಾರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀವಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀವಿ ನಿಜ ನೀವು. ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಜನ ನಿಮ್ಗೆ ತಿರಸ್ಕಾರ ಮಾಡಿರೋದು. ಜನ ನಿಮ್ಗೆ ತಿರಸ್ಕಾರ. 65 ಸೀಟ್ಗಳಿಗೆ ನೀವು ತಂದಿರೋದೇ ಆ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಲ್ಲ, ಒಂದು ನಿಮಿಷ ಇರಿ. ನೀವೀಗ ಸೀಟ್ ಬಗ್ಗೆ ಅಧಿಕಾರದ ಬಗ್ಗೆ ಮಾತಾಡ್ಬೇಡಿ. ಜನರಿಗೆ ನೀವು ಕ್ಷಮೆ ಕೇಳೋದು ಒಂದು ನಿಮಿಷ ಇರಿ ನೋಡಿ. ವಿಷಯದವ್ರೆ, ನಿಮ್ಗೂ ಹೇಳೋದು ನಾನು, ಇದು ನಿಮ್ ಇಬ್ರಿಗೂ ಹೇಳೋದು ಇಷ್ಟ. ನಿಮ್ 3 ಜನಕ್ಕೂ ಹೇಳ್ತೇನೆ ನಾನು. ನಾವು ಮಾತಾಡ್ತಾ ಇರೋದ್ರಲ್ಲಿ ಇಡಿ ಯಾಕೆ ರೈಡ್ ಮಾಡಿದ್ರು, ನೀವ್ ಯಾಕೆ ಕೊಟ್ಟಿಲ್ಲ, ಇದನ್ನ ಮಾತಾಡ್ತಾ ಇರೋದು. ನೀವು ಅಧಿಕಾರದ ಬಗ್ಗೆ ಮಾತಾಡ್ಬೇಡ್ರಿ. ಯಾರು ಎಷ್ಟು ಏನ್ ಕಿದ್ದಬಾಕಿದ್ದೀರಾ ನೀವು, ನಮ್ಗದು ಬೇಡವೇ ಬೇಡ. ನಮಗೆ ಬೇಕಾಗಿರೋದು ನೀವು ಏನ್ ಇಡಿ ರೈಡ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ನಾವು ಕೇಳ್ತಿರೋದು. ಈಗ ತಿಮ್ಮೇಗೌಡ್ರೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಗೊತ್ತಾ, ವೀರೇಂದ್ರ ಪಪ್ಪಿ ಅವರು ಮತ್ತೆ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅವರು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯವರೇ. ಇವರೆಲ್ಲರೂ ಮೇಲೂ ಕೂಡ ಈಗ ಇಡಿ ರೈಡ್ ಮಾಡಿತ್ತಂದ್ರೆ ಕಾಂಗ್ರೆಸ್ ಒಂದು ಭ್ರಷ್ಟ ಅಧಿಕಾರ ಅಂತ ತೋರ್ಸೋದಕ್ಕೆ ಇಡಿ ಏನಾದ್ರೂ ಎತ್ತಿ ತೋರಿಸ್ತಾ ಇದ್ಯಾ ಇದನ್ನ, ಈ ತರ ರೈಡ್ ಮಾಡೋ ಮುಖಾಂತರ ಅಂತ? ಇಲ್ಲ ಇಲ್ಲ, ಇರ್ತಕ್ಕಂಥ ವಿಷಯನ ತೋರಿಸ್ತಾ ಇದೆ. ಯಾಕೆಂತಂದ್ರೆ ನೀವು ನೋಡ್ಬೋದು, ಹಿಂದೆ ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳಿದ್ರು, ಸೋನಿಯಾ ಗಾಂಧಿ ಮೇಡಮ್ ಹೆಸರಲ್ಲಿ, ಕಾಂಗ್ರೆಸ್ ಹೆಸರಲ್ಲಿ, ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ನಾವು ಹೆಸರು ಹೇಳ್ಕೊಂಡು 3 ತಲೆಮಾರಷ್ಟು ನಾವು ಮಾಡ್ಕೊಂಡಿದೀವಿ ಅಂತ. ಅಂದ್ರೆ ಅರ್ಥ ಏನ್ ಮಾಡ್ಕೊಂಡಿದ್ದೀವಿ ಅಂತ, ಜನರ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿಲ್ಲ, ನಾವು ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ನಾನು ಹೇಳಿದ್ದಲ್ಲ, ಅದೇ ಕಾಂಗ್ರೆಸ್ ಪಕ್ಷ ನಾಯಕರು ಹೇಳಿದ್ದು. ಇವತ್ತೇನಾಗಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರೆ ನಾವೇನ್ ಮಾಡಿದ್ರು ಜಯಿಸಬಹುದು ಅಂತಕ್ಕಂಥ ಮನಸ್ಥಿತಿ ಕಾಂಗ್ರೆಸ್ ನಾಯಕರಲ್ಲಿದೆ. ಏನಾದ್ರೂ ಈ ರೀತಿಯ ಒಂದು ಫೈನಾನ್ಸ್ ಫ್ರಾಡ್ ಆದಾಗ, ಹಣಕಾಸಿನ ವ್ಯವಹಾರಗಳಲ್ಲಿ ಫ್ರಾಡ್ ಆದಾಗ ಇಡಿ ಇಲ್ಲ IT ಮತ್ತೆ CBI ಬಂದ್ರೆ ಇಲ್ಲ ನಮ್ಮ ಮೇಲೆ ಬೇಕಂತ ಮಾಡ್ತಿದ್ದಾರೆ ಅಂತಕ್ಕಂಥ ಅಪಾದನೆ ಮಾಡ್ತಕ್ಕಂಥ ಕೆಟ್ಟ ಚಾಳಿ ಕಾಂಗ್ರೆಸ್ ಅಲ್ಲಿದೆ, ಕೆಟ್ಟ ಚಾಳಿದೆ. ಇದೇ ಇವರು ಸ್ವಾಮಿ ನಿಮ್ಮಲ್ಲೇ ಅಧಿಕಾರ ಇರ್ತದೆ, ನೀವೇನಾದ್ರೂ ಆಪಾದನೆ ಮಾಡಿದ್ರೆ ಅದು ಪ್ರೂವ್ ಮಾಡಿ ಕೇಳಿ. ಕೇಂದ್ರ ಸರ್ಕಾರ ಕಾಂಗ್ರೆಸ್ ನಾಯಕರು 25 ನಾಯಕರುಗಳ ಮೇಲೆ ಪ್ರಕರಣ ಮಾಡ್ತಾರೆ, ಅದರಲ್ಲಿ 23 ಜನ ಬಿಜೆಪಿ ಸೇರ್ತಾರೆ. ಅಂದ್ರೆ ಏನು ರಾಜಕೀಯ ಪ್ರೇರಿತ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಅಧಿಕಾರ ಇದೆ, ಹಿಂಸೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸಂವಿಧಾನಿಕ ಸಂಸ್ಥೆಗಳನ್ನ ಬಳಸಿಕೊಂಡು ಸರ್ವಾಧಿಕಾರಿ ಧೋರಣೆ ಮಾಡಬಹುದು. ಈ ದೇಶದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು. ಕಾಂಗ್ರೆಸ್ ಮುಕ್ತ ಭಾರತ ಅಂದ್ರೆ ಏನಿದ್ರ ಅರ್ಥ? ನಿಮ್ಮ ಮನಸ್ಥಿತಿ ಇದು. ಈ ದೇಶದಲ್ಲಿ ವಿರೋಧ ಪಕ್ಷ ಇರಬಾರ್ದು, ಈ ದೇಶದಲ್ಲಿ ನಾವು ದೀರ್ಘವಾಗಿ ನಾವು ಆಳ್ಬೇಕು ಅನ್ನುವಂತ ಮನಸ್ಥಿತಿ ಇದಲ್ಲ, ಇದರ ಅಡಿನಲ್ಲಿ ನಡೀತಾ ಇರುವಂತಹ ಇದು ಕುತಂತ್ರ, ನಿಮ್ಮ ಕುಟಿಲ ತಂತ್ರಕ್ಕೆ ಅರ್ಥ ಆಯ್ತಲ್ಲ. ಈ ದೇಶದ ಜನ ತಕ್ಕ ಉತ್ತರ ಕೊಡ್ತಾರೆ, ಗಮನಿಸ್ತಾ ಇದ್ದಾರೆ. ಬಹಳ ಪ್ರಜ್ಞಾವಂತ ಮತದಾರರಿದ್ದಾರೆ, ಬಹಳ ಪ್ರಬುದ್ಧ ಜನರಿದ್ದಾರೆ. ನೋಡಿ ಮೇಡಮ್, ಇವತ್ತು ಉದಾಹರಣೆಗೆ ಗುತ್ತಿಗೆದಾರರ ಸಂಘ ಆಪಾದನೆ ಮಾಡುವಂತವ್ರು ಏನು ಬೊಬ್ಬೆ ಹೊಡೆದ್ರಲ್ಲ ಮೇಡಮ್, ಇದೇ ಗುತ್ತಿಗೆದಾರ ಸಂಘ ಅಯ್ಯೋ ನಮ್ಮನ್ನ ಬಾಣ್ಲಿಯಿಂದ ಬೆಂಕಿಗೆ ಹಾಕ್ಬಿಟ್ರು ಅಂತ ಹೇಳಿದ್ದು ಯಾರು ಮೇಡಮ್? ಒಂದು ಇವತ್ತು 80% ಸರ್ಕಾರ ಇದೆ, 80% ಇದೆ ಅಂತ ನಾವ್ ಹೇಳಿದ್ವು ಮೇಡಮ್, ಇದೇ ಗುತ್ತಿಗೆದಾರ ಸಂಘ ಹೇಳಿದ್ರು. ಮತ್ತೆ ಅವ್ರು ಪ್ರತಿಭಟನೆ ಮಾಡಿದಾಗ ಹೇಳುವಂತ ವಾಕ್ಯಗಳು ಮೇಡಮ್, ರೀ ಇವೆಲ್ಲ ನಮ್ಮ ಹತ್ರ ನಡೆದಿಲ್ಲ, ಬಂದು ಮನೇಲಿ ಮಾತಾಡ್ಬೇಕಷ್ಟೇ, ಇವೆಲ್ಲ ನೀವು ಮಾಡಿದ್ರೆ ಟಿವಿನಲ್ಲಿ ಪೇಪರ್ ಒಂದ್ ದಿವಸ ಬರುತ್ತೆ ಅಷ್ಟೇ, ಇವೆಲ್ಲ ಇಟ್ಕೋಬಾರ್ದು, ನಮ್ಮ ಹತ್ರ ನಡೆಯಲ್ಲ ಅಂತ ಹೇಳಿದ್ರು ಮೇಡಮ್. ಅವ್ರು ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮಾಡಿದ್ರೆ ಆ ರೀತಿ ಹೇಳೋದವ್ರು. ಇವತ್ತು ರಾಜ್ಯಗಳಲ್ಲಿ ಜನಕ್ಕೆ ತೊಂದರೆ ಅಂತ ಕೇಳೋದು ಬೇಡವಾ? ಇವತ್ತು ನಿಮ್ಮ ಅಧಿಕಾರ ಇದೆ, ನೀವು ಯಾರೇ ತಪ್ಪು ಮಾಡಲಿ, ಯಾವುದೇ ಪಕ್ಷ ವಿರೋಧ ಪಕ್ಷದಲ್ಲಿ ಯಾರೇ ಮಾಡಲಿ, ನೀವು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾಕೆ ಶಿಕ್ಷೆ ಕೊಡಿಸಲ್ಲ, ಯಾಕೆ ತನಿಖೆ ಮಾಡಿಸಲ್ಲ? ನೀವು ನಿಮ್ಮಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ನಾಯಕರು ಇರ್ಬೋದು, ಅವ್ರು ತಪ್ಪು ಮಾಡಿದ್ರೆ ಜೈಲು ಹೋಗ್ಲಿ ಅಂತ ಬಿಡಿ, ಅವಾಗ ನಿಮ್ಮ ಜನ ನಿಮ್ಗೆ ಗೌರವ ಕೊಡ್ತಾರೆ. ಅದು ಬಿಟ್ಟು ಬೇಕಂತೇಳಿ ನಮ್ಮ ವಿರೋಧ ಪಕ್ಷ ಕೇಂದ್ರ ಸರ್ಕಾರ ತೊಂದರೆ ಕೊಡ್ತಾ ಇದೆ, ನಮಗೆ ಕಾಂಗ್ರೆಸ್ ನಾಯಕರನ್ನೇ ಗುರಿಯಾಗಿ ಇಟ್ಕೊಂಡಿದೆ ಅಂತಕ್ಕಂಥ ಮನಸ್ಥಿತಿನ ಫಸ್ಟ್ ನಿಮ್ಮಿಂದ ತೆಗೆದಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಜನಗಳಿಗೆ ಇವತ್ತು ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಆ ರೀತಿ ನಡ್ಕೊಂತ ಇಲ್ಲ.
ಜನ ರಸ್ತೆಗಳಲ್ಲಿ ಚೀತು ಅಂತಿದ್ದಾರೆ. ಜನ ಅಧಿಕಾರ ಬಹಳ ಬೇಕು, ಸುಭಿಕ್ಷೆಯಿಂದ ಇದ್ದಾರೆ. ಕುರ್ಚಿ ಬೇಕು, ಅಧಿಕಾರ ಬೇಕು ಅಷ್ಟೇ. ಬಹಳ ಒಳ್ಳೆ ಆದ್ರೆ ಸಾಮಾಜಿಕ ಕಾರ್ಯಕ್ರಮ ಯಾವ್ದು ಮಾಡಿದ್ದೀವಿ. ಅಭಿವೃದ್ಧಿಯನ್ನು ರಾಜಕೀಯ, ಮಾಡ್ತಾ ಇಲ್ಲ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಪ್ರಬುದ್ಧ ಜನರು ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸರಿ ಬಿಡಿ, ಅಲ್ಲ ನಮ್ಗೆ ಯಾಮರ್ಸೋದು ಬೇಡ, ನೋಡಿ ಮೇಡಮ್, ಬಿಟ್ಬಿಡಿ ಇದೆಲ್ಲ ಇದು ಯಾಮಾರಿಸೋದಿದ್ರೆ ಅಲ್ಲ ಅದನ್ನ ಬಿಟ್ಬಿಡಿ ನೀವು. ಯದುಕುಮಾರ್ ಅವ್ರನ್ನ ಒಂದ್ ನಿಮಿಷ ಮಾಹಿತಿ ಕೇಳಿದ್ರೆ ಹೆಂಗೆ ಹೇಳ್ತಾರೆ ಕೇಂದ್ರ ಸರ್ಕಾರ ಲೆಟ್ ಮಿ ಫಿನಿಶ್. ನಾನು ಯದುಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ತೇನೆ ಸಾಕು. ಈಗ ಯದುಕುಮಾರ್ ಅವರೇ, ಈ ಒಂದು ಹಗರಣ ಬೆಳಕಿಗೆ ಬಂದ ಕೂಡಲೇ ಗೌರ್ಮೆಂಟ್ ಒಂದು ಫಾರ್ಮ್ ಮಾಡುತ್ತೆ, SIT ನ ಕ್ಲೀನ್ ಚಿಟ್ಗೆ ಸಂಬಂಧಪಟ್ಟಂತೆ ಫಾರ್ಮ್ ಕೊಡುತ್ತೆ. ಫಾರ್ಮ್ ಮಾಡಿದಾಗ SIT ಕ್ಲೀನ್ ಚಿಟ್ ಕೂಡ ಕೊಡುತ್ತೆ. ಆದರೆ ಈ ಹಗರಣ ಕ್ಲೀನ್ ಚಿಟ್ ಕೊಟ್ಟು ನಾನು ಏನೂ ಮಾಡಿಲ್ಲ ಅಂತ ನಲ್ಪಾಡೋರು ಅದು ತೋರಿಸಿದ ಮೇಲೂ ಕೂಡ ಇಡಿ ಯಾಕೆ ರೇಡ್ ಮಾಡ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರುಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇಡಿ ಅಂತ ಹೇಳಲಾಗ್ತದೆ. ಇದಕ್ಕೆ ಏನ್ ಹೇಳ್ತೀರಿ ಮೇಡಮ್? ನಾನು ಆಗ್ಲೇ ಅಂದ್ರೆ ಯಾಕೆಂದ್ರೆ ಇಡಿ ಕೇಂದ್ರ ಆಗಿರೋದ್ರಿಂದ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ ಬಿಜೆಪಿ ಹಗರಣ ಆಗಿಲ್ವಾ ಅಂತ ಕೇಳ್ತಿದ್ದಾರೆ. ಮೇಡಮ್, ಈಗ ಮೊದಲು SIT ಮಾಡಿದಂತ ರಾಜ್ಯ ಸರ್ಕಾರ ಇರ್ಬೇಕಾದಾಗ ಯಾರ್ಯಾರು ಅದಕ್ಕೆ ಒಳಪಡ್ತಾರೋ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದಂತದಲ್ವಾ? ಅದಲ್ಲಿ ಸರ್ಕಾರ ಇವಾಗ ಇರ್ಬೇಕಾದಾಗ ಯಾರೇ ತನಿಖೆಯಲ್ಲಿ ಇದ್ದನ್ನು ಯಾರೇ ತಪ್ಪಿಸೋದನ್ನು ಅದನ್ನ ಹೇಳುವಂಥದ್ದು ಸ್ವತಂತ್ರವಾಗಿದೆ ರಾಜ್ಯ ಸರ್ಕಾರ. ಅದು CCB ಇರ್ಬೋದು, CID ಇರ್ಬೋದು, ಅದ್ರಲ್ಲಿ ಏನು ಆಗಿಲ್ಲ. ಆದ್ರೆ ಯಾವಾಗ ಈ ತರದ ಮೂಲಗಳು, ಹಣದ ಮೂಲಗಳನ್ನ ಇಡಿ ತನ್ನ ಸುಪರ್ದಿಗೆ ತಗೊಳ್ತೋ, ಇಡಿ ಬರೋ ಅಂತದ್ದು ಯಾವಾಗ ಅಂದ್ರೆ ಯಾವಾಗ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಯಾವಾಗ ಇದು ಆಗುತ್ತೋ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಬೋದು, ಇಂಟರ್ಸ್ಟೇಟ್ಸ್ ಆಗ್ಬೋದು, ಈ ತರದ್ ಬಂದಾಗ ಇಡಿ ಯಾಕೆ ಬಂತು ಈ ತರದ ಹಣದ ವ್ಯವಹಾರ ಬಂದಾಗ ಮಾತ್ರನೇ ಇಡಿ ಬರುವಂತದ್ದು. ಇಲ್ಲಿ ನಾವೇನು FIR ಅಂತ ಇದ್ ಮಾಡ್ತೀವಿ, ಇಡಿ ಅದು ಬಂದ್ಬಿಟ್ಟು ECR ಅಂದ್ರೆ ಅದ್ರದ್ದು FIR ಅಂತ ಇದ್ ಮಾಡುವಂತದ್ದು. ಇಡಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂತದ್ದು. ನಾನ್ ಕೇಳೋದು ಸಿಂಪಲ್ ಮೇಡಮ್, ಅಲ್ಲಿ ನೀವು ಪೊಲಿಟಿಕಲ್ ಕಾನ್ಸ್ ಹ್ಯಾಕರ್ಸ್ ಜೊತೆಗೆ ಮೊಹಮ್ಮದ್ ಅಲ್ಪಾಡ್ನ ನಂಟೇನು? ಸಿಂಪಲ್. ಹ್ಯಾಕರ್ಸ್ ಜೊತೆಗೆ, ಇಂಟರ್ನ್ಯಾಷನಲ್ ಹ್ಯಾಕರ್ಸ್ ಜೊತೆಗೆ ಮೊಹಮ್ಮದ್ NARIS ಅವರ ಶಾಸಕರ ನಂಟೇನು? ಸಿಂಪಲ್ ಅಲ್ವಾ? ಜನ ಕೇಳ್ತಾರೆ, ಅದನ್ನೇ ಇದನ್ನ ಕೇಳುವಂತದ್ದು. ನೀವು ಮೂಲ ಕೇಳಬೇಕಾದಾಗ ಟ್ರಾನ್ಸಾಕ್ಷನ್ ಆಗಿದೆಯಾ ಇಲ್ವೋ, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ ಇಲ್ವೋ, ಎಸ್ ಆರ್ ನೋ? ಎಸ್. ಅದಕ್ಕೆ ಇಡಿ ಕೇಳ್ತಾ ಇದೆ, ವಾಟ್ ಈಸ್ ದ ಟ್ರಾನ್ಸಾಕ್ಷನ್, ವಾಟ್ ವಾಸ್ ಯುವರ್ ಬಿಸ್ನೆಸ್ ವಿತ್ ದ ಹ್ಯಾಕರ್? ಬಿಟ್ಕಾಯಿನ್ ಇದಕ್ಕೆ ಈ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹ್ಯಾಕಿಂಗ್ ಅಂದ್ರೆ ಏನ್ ಮೇಡಮ್? ಸ್ಟೀಲಿಂಗ್ ಯುವರ್ ಡೇಟಾ, ಸ್ಟೀಲಿಂಗ್ ಯುವರ್ ಬಿಟ್ಕಾಯಿನ್ಸ್, ವಾಟ್ ಎವರ್ ಇದರಲ್ಲಿರುವಂತ ರಿಸರ್ವ್ ಅಲ್ಲಿ ಇರುವಂತದ್ದು, ವಾಲ್ಟ್ ಅಲ್ಲಿ ಇರುವಂತದ್ದು, ಡೇಟಾ ಇರುವಂತದ್ದು, ಅಂಡ್ ಸೆಲ್ಲಿಂಗ್ ದ ಡೇಟಾ ಟು ಸಂಬಡಿ ಎಲ್ಸ್ ಅಂತ. ಈ ತರ ಇರಬೇಕಾದಾಗ ಇವಾಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಡಿ ಮನಿ ಲಾಂಡ್ರಿಂಗ್ ಇದರಲ್ಲಿ ಬಂದಿರೋದ್ರಿಂದ ಒಬ್ಬ ಇಂಡಿವಿಜುವಲ್ ತನ್ನ ಒಂದು ಅಧಿಕಾರ ವ್ಯಾಪ್ತಿಯನ್ನ, ತನ್ನ ಅಧಿಕಾರ ಶಾಸಕನಾಗಿರ್ಬೋದು, ಶಾಸಕನ ಮಗನ ಅಂತ ಇರ್ಬೋದು, ಇಲ್ಲ ಬೇರೆ ದುಡ್ಡಿನ ಮಧ್ಯ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ವಿ ಡೋಂಟ್ ನೋ. ಒಬ್ಬ ಇಂಡಿವಿಜುವಲ್ ಮಾಡಿರೋ ಟ್ರಾನ್ಸಾಕ್ಷನ್ಸ್ಗೆ ವೈ ಪೊಲಿಟಿಕಲ್ ಕಾನ್ಸ್ಪಿರಸಿ ಅಂತ ಹೇಳ್ತೀರಾ? ಹೀಗಾಗಾದ್ರೆ ಇದೇ ವಿನಯ್ ಕುಲಕರ್ಣಿದು ಇದು ನ್ಯಾಯಾಲಯ ಕೊಡ್ತು ತೀರ್ಪು, ನ್ಯಾಯಾಲಯ ಕೊಡ್ತು. 10 ವರ್ಷಗಳ ಕಾಲ ಹೋರಾಡಿದಂಥದ್ದು ಒಬ್ಬ ಜನಪ್ರತಿನಿಧಿ ಏನೇನು ಮಾಡ್ದ, ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡ ಅನ್ನೋದನ್ನ ಕ್ಲೀನ್ ಆಗಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತು. ಅವಾಗ ನ್ಯಾಯಾಲಯಕ್ಕೆ ಗೌರವ ಕೊಡ್ತೀರಾ ಕೊಡಲ್ವ ನೀವಲ್ಲಿ? ಅದನ್ನ ಮಾತ್ರ ಕಾನ್ಸ್ಪಿರಸಿ ಅಂತಾರೆ. ಅಂದ್ರೆ ನೀವ್ ಯಾವ್ದು ಗೌರವ ಕೊಟ್ಟಿದ್ದೀರಾ? ಸಂವಿಧಾನಿಕ ಸಂಸ್ಥೆ ಜೈಲಲ್ಲಿತ್ತು, ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು ಜೈಲಲ್ಲಿದ್ದು, ಮಾಡಿದ್ರು. ಅದೆಲ್ಲ ಹೇಳಿ ಅದರಲ್ಲಿ ಒಂದೇ ಹೇಳಿ, ಡಬಲ್ ಸ್ಟ್ಯಾಂಡರ್ಡ್ ಮಾಡಬೇಡಿ. ಡಬಲ್ ಸ್ಟ್ಯಾಂಡರ್ಡ್, ಸಿಂಗಲ್ ಸ್ಟ್ಯಾಂಡರ್ಡ್. ಯಾರು ತಪ್ಪಿಸ್ತಾರೆ ಇರ್ತಾರೋ ಅವ್ರಿಗೆ ಇದ್ ಮಾಡ್ಬೇಕಾಗಿರೋ ಮತ್ತಷ್ಟು ಮತ್ತೆ ಮಾತಾಡ್ತಾ ಹೋಗೋಣ, ವೇಟ್ ಮಾಡಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಏನೀಗ ಶ್ರೀಕಿ ಜೊತೆ ಸೇರಿ ನಲ್ಪಾಡ್ ಅವರು 4 ಕೋಟಿಗಿಂತ ಅಂದ್ರೆ 4,000 ಕೋಟಿಗಿಂತ ಅಧಿಕವಾಗಿ ಟ್ರಾನ್ಸಾಕ್ಷನ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ವರದಿಯನ್ನ ಕೊಡಿ, ಅಥವಾ ನೀವೇನ್ ಟ್ರಾನ್ಸಾಕ್ಷನ್ ಮಾಡಿದಿರ, ಏತಕ್ಕೆ ಮಾಡಿದಿರ, ಪುರಾವೆಗಳನ್ನ ಕೊಡಿ ಅಂತ ಕೇಳ್ತಾ ಇರೋದು ಇಡಿ. ಹಾಗಾಗಿ ಇಡಿ ಬೆಳ್ಳಂಬೆಳಗ್ಗೆ ಈಗ 17 ಕಡೆ ಅಂದ್ರೆ ಮನೆ, ಕಚೇರಿ ಎಲ್ಲವನ್ನೂ ಸೇರಿ 17 ಕಡೆ ಈಗ ದಾಳಿಯನ್ನ ನಡೆಸಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ವಕ್ತಾರರು ಕೂಡ ಮುಂದೆ ಇದ್ದಾರೆ. ಎಸ್ ಇರ್ಷಾದ್ ಅವರು, ನಿಮ್ಮಿಂದನೇ ಶುರು ಮಾಡ್ತೀನಿ, ಹೇಳಿ. ಅವಾಗಲೇ ಏನು ಹೇಳೋಕೆ ಹೊರಟಿದ್ರಿ ನೀವು? ನಾನು ಹೇಳ್ತಾ ಇರೋದು, ಈ ಪ್ರಕರಣ ಬಂದಿರೋದು ನವೆಂಬರ್ 17, 2020ಕ್ಕೆ. ಸೊ 2021 ಫೆಬ್ರವರಿಗೆ ಇದು CCBಗೆ ಕೊಡ್ತಾರೆ. ಸೊ ಮಾನ್ಯ ಅಂದಿನ ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿ ಹೇಳ್ತಾರೆ, ಇದರಲ್ಲಿ ಈ ಹಗರಣದಲ್ಲಿ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ ಅಂತ ಹೇಳಿದಾಗ 2021 ಅಕ್ಟೋಬರ್ 29ಕ್ಕೆ ಅಂದಿನ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಅದನ್ನ ಕೇಂದ್ರ ಸಂಸ್ಥೆಯಿಂದ ನಾವು ತನಿಖೆ ಮಾಡ್ತೀವಿ
ಅಂತ ಹೇಳಿ ಸ್ಪಷ್ಟನೆ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸೊ ನಮ್ಮ ಅಂದಿನ ವಿರೋಧ ಪಕ್ಷದ ನಾಯಕರು ನಾವು ಯಾಕೆ ಹೇಳ್ತಾ ಇದ್ವಿ ಇದರಲ್ಲಿ ಪ್ರಭಾವಿ ನಾಯಕರು ಇದ್ದಾರೆ ಅಂದರೆ, ಸೊ ಅವರ ದೃಷ್ಟಿಕೋನದಲ್ಲಿ ಅದರಲ್ಲಿ ಒಂದು ಸತ್ಯಾಂಶ ಇತ್ತು. ಸೊ ಆ ಪ್ರಭಾವಿ ನಾಯಕರು ಇವತ್ತು ದೊಡ್ಡ ದೊಡ್ಡ ನಾಯಕರ ಹೆಸರುಗಳು ಅದರಲ್ಲಿ ಇದೆ, ಆದರೆ ಅವ್ರ ಮೇಲೆ ಯಾವುದೇ ಆದಂಥ ಆ್ಯಕ್ಷನ್ ಆಗ್ತಾ ಇಲ್ಲ, ಅವ್ರ ಮೇಲೆ ಇಡಿ ರೇಡ್ ಆಗ್ತಾ ಇಲ್ಲ. ಇಡಿ ರೇಡ್ ಯಾಕೆ ಬರೀ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮೇಲೇ ಆಗತ್ತೆ ಅನ್ನೋದೊಂದು ದೊಡ್ಡದು. ಈಗ ಕಳೆದ ನಾನು ಹೇಳಿದೆ ಕೆಲವೊಂದು ಅಂಕಿಅಂಶಗಳನ್ನು ಕೊಟ್ಟು, ಈಗ ಭಾರತ ದೇಶದಲ್ಲಿ ಸುಮಾರು 5297 ಇಡಿ ದಾಳಿಗಳಾಗಿದೆ. 5927. ಅದರಲ್ಲಿ 95% ಬಿಜೆಪಿ ಇತರ ನಾಯಕರುಗಳ ಮೇಲೆ ಅಥವಾ ಜನರ ಮೇಲೆ ದಾಳಿಯಾಗಿರೋದು. ಅಂದ್ರೆ ನಿಮಗೆ ಅದರಲ್ಲಿ 40 ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ. ಅಂದ್ರೆ 95% ಬಿಜೆಪಿಯಿಂದ ಹೊರಗಡೆ ಇರುವಂತಹ, ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಬೇರೆ ಪಕ್ಷದ ನಾಯಕರುಗಳ ಮೇಲೆ ಇದ್ದಾರೆ. ಅಂದ್ರೆ ಇವರ ನಾಯಕರುಗಳು ಇಡೀ ಭಾರತ ದೇಶದಲ್ಲಿ, ನಾನು ಹೇಳ್ತಾ ಇದ್ದೇನೆ, ಏನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳ ಅಥವಾ ಇವರೇನು ಬೇರೆ ರಾಜಕಾರಣದಲ್ಲಿ ಇವ್ರು ಯಾವುದೋ ಕ್ರೈಮೇ ಮಾಡಿಲ್ವಾ? ಇವತ್ತು ನೀವು ಲೋಕಸಭೆಯ ಡೇಟಾ ತೆಗೆದು ನೋಡ್ರಿ, ಅಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ ವಿಧಾನಸಭೆಗಳ ಡೇಟಾ ತೆಗೆದು ನೋಡ್ರಿ, 75% ಕ್ರಿಮಿನಲ್ಸ್ ಇದ್ದಾರೆ. ಅದರಲ್ಲಿ ಶಾಸಕರು ಇರೋರೇ ಕ್ರಿಮಿನಲ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಿರೋರು ಇದ್ದಾರೆ, ದೊಡ್ಡ ದೊಡ್ಡ ಹಗರಣಗಳನ್ನು ಮಾಡಿರೋರು ಇದ್ದಾರೆ. ಯಾಕೆ ನೀವು ಸೆಲೆಕ್ಟಿವ್ ಆಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನೇ ಗುರಿ ಮಾಡಿ ಯಾಕೆ ನೀವು ಮಾಡ್ತೀರಂದ್ರೆ, ನಿಮಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಹೋರಾಟ ಮಾಡೋ ತಾಕತ್ತು ನಿಮ್ಗಿಲ್ಲ. ನೀವು ವಾಮಮಾರ್ಗದ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ನೀವು, ಯಾಕೆಂದ್ರೆ ನಿಮ್ದು ಸ್ಲೋಗನ್ ಇದ್ದೇ ಇದೆ, ನೀವು ವಿರೋಧ ಪಕ್ಷವನ್ನ ಇಲ್ಲಿ ಇರಬಾರ್ದು, ಕಾಂಗ್ರೆಸ್ ಇರಬಾರ್ದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಅಂತ 2014 ಹೇಳಿದರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಅಂತ ಹೇಳಿ 11 ವರ್ಷಗಳ ಕಾಲ ಸತತ ಇಡಿ, IT, CBI ಜೊತೆಯಲ್ಲಿ ಇಟ್ಕೊಂಡು ದೊಡ್ಡ ಒಂದು ಹೋರಾಟ ಮಾಡಿದ್ರೂ ಇವ್ರ ಕೈಯಿಂದ ಆಗಲಿಲ್ಲ. ಇವರಿಗೆ ಕಾಂಗ್ರೆಸ್ ಫೋಬಿಯಾ ಇದೆ. ನಿನ್ನೆ ಭಾಷಣ ಮಾಡಿದಂಥ ಅರ್ಧ ಗಂಟೆ ಭಾಷಣದಲ್ಲಿ 58 ಬಾರಿ ಕಾಂಗ್ರೆಸ್ ಪಕ್ಷದ ಹೆಸರು ತೆಗೆದುಕೊಳ್ತಾರೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ದೇಶನ ಉದ್ದೇಶಿಸಿ ಮಾತನಾಡ್ತಾ ಇದ್ರ ಅಥವಾ ಕಾಂಗ್ರೆಸ್ ಪಕ್ಷದನ್ನು ಹೀಯಾಳಿಸುವಂತ ಈ ದೇಶದ ವಿರೋಧ ಪಕ್ಷ 54 ವರ್ಷಗಳ ಕಾಲ ಈ ದೇಶವನ್ನ ಮುನ್ನಡೆಸಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾದಂತಹ ಕಾಂಗ್ರೆಸ್ ಪಕ್ಷ, ಈ ದೇಶದ ಹೆಸರು ಈ ಇಡೀ ವಿಶ್ವದ ಭೂಪಟದಲ್ಲಿ ರಾರಾಜಿಸುತ್ತಾ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ತಾವು 58 ಸಲ ಹೇಳಿ ಅದನ್ನ ನೀವು ಹೀಯಾಳಿಸುವ ಅಥವಾ ಅದರ ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡ್ತೀರಾ ಅಂದ್ರೆ, ನೀವು ಕಾಂಗ್ರೆಸ್ ಪಕ್ಷವನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ತರ ಇಡಿ ದಾಳಿ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಅಲ್ಲ ಇರ್ಷಾದ್ ಅವರೇ, ನೀವು 58 ಸಲ ಅಂತ ಹೇಳಿದ್ರಲ್ಲ, ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ, 58 ಸಲ ನೀವು ಲೆಕ್ಕ ಹಾಕಿದ್ರ ಕಾಂಗ್ರೆಸ್ ಹೆಸರು ಹೇಳಿದ್ದು? ಹೌದು, 58 ಸಲ ಹೇಳಿದಾರೆ. ಅಲ್ಲ, ನೀವು ಲೆಕ್ಕ ಹಾಕಿದ್ರ ಕೂತು ಹೆಸರು ಹೇಳಿದ್ರು ಅಂತ? ಅಲ್ಲ, ಸುಮ್ಮನೆ ತಮಾಷೆ ಕೇಳಿದೆ ನಾನು. ಇರ್ಲಿ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 8 ಗಂಟೆಗೆ ಬಂದು ಭಾಷಣ ಮಾಡ್ತಾರಂದ್ರೆ ಡವ ಈ ದೇಶದ ಜನರ ಎದೆ ಒಡೆದೋಗತ್ತೆ. ಏನ್ ಬಂತಪ್ಪ, ಏನ್ ಕಂಟಕ ಬಂತಪ್ಪ, ನಾವೇನ್ ಪಾಪ ಮಾಡಿದ್ಯಪ್ಪ, ಏನ್ ತೊಂದರೆ ಬಂದ್ಬಿಡ್ತಪ್ಪ. ಯಾಕಂದ್ರೆ ಎಲ್ಲಾರನ್ನ ಈ ಕ್ಯೂನಲ್ಲಿ ನಿಲ್ಲಿಸುವಂತಹ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಹೇಳ್ತಾರಂತ ಬಹಳ ಜಾಗರೂಕತೆಯಿಂದ ಒಂದು ಇಂಟ್ರೆಸ್ಟ್ ಇಂದ ಕೇಳುವಾಗ ನಮ್ಗೆ ಗೊತ್ತಾಯ್ತು. ಅಲ್ಲಿ 58 ಸಲ ಕಾಂಗ್ರೆಸ್ ಹೆಸರು ಹೇಳಿದ್ರು. ಓಕೆ, ಸುಮ್ಮನೆ ನಾನು ತಮಾಷೆ ಇರ್ಲಿ ಅಂತ ಕೇಳಿದೆ. ಎಸ್ ತಿಮ್ಮೇಗೌಡ್ರೆ, ಇನ್ನ ಕಾಂಗ್ರೆಸ್ ಅವರು ಯಾವಾಗಲೂ ಆರೋಪ ಮಾಡ್ತಾರೆ, CBI, ED ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡುತ್ತೆ. ಹಾಗಾಗಿ ಈಗಲೂ ಕೂಡ ನಲ್ಪಾಡವರು ಈ ಹಗರಣದಲ್ಲಿ ಇಲ್ಲ ಅಂತ SIT ಕ್ಲೀನ್ ಚೀಟ್ ಕೊಟ್ಟಿದ್ರು ಕೂಡ ಈಗ ED ಅವರು ಮತ್ತೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು, ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ರೈಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಈ ರೀತಿ ಆಪಾದನೆ ಮಾಡ್ತಕ್ಕಂಥ ತಪ್ಪು. ಯಾಕೆಂತಂದ್ರೆ ಯಾವುದೇ ಒಂದು ಸ್ವಾಯತ್ತ ಸಂಸ್ಥೆ ಏನಿದೆ ಅದು ಅದರದೇ ಆದಂಥ ಕೆಲಸವನ್ನು ಮಾಡ್ತಾರೆ. ಈಗ ಆ ಥರ ಇದ್ದರೆ ಇವರು ವಿರೋಧ ಪಕ್ಷ ಕಾಂಗ್ರೆಸ್ ಪಾರ್ಲಿಮೆಂಟಲ್ಲಿ ತಾನೆ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಲ್ಲ? ರೇ, ಮೈಕ್ ಆಫ್ ಮಾಡ್ಬಿಡ್ತಾರೆ ಸ್ವಾಮಿ, ಮಾತಾಡಕ್ಕೆ ಕೊಡಲ್ಲ ಅಲ್ಲಿ. ಮೈಕ್ ಆಫ್ ಮಾಡ್ಬಿಡ್ತಾರೆ ಅವರು. ಯಾವುದೇ ವಿರೋಧ ಪಕ್ಷ ನೋಡಿ ಮೇಡಮ್, ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿದ್ರು ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರಬೇಕು, ಆದ್ರೆ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿ ಕೆಲಸ ಮಾಡಬೇಕು ಜನರ ಪರವಾಗಿ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಸರ್ಕಾರ ಇದ್ದು ಅದು ಹೇಳ್ತಕ್ಕಂಥದ್ದು. ನಮ್ಮ ಕುಮಾರಣ್ಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೇಳಿದ್ರು, ನೋಡಿ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ, ಒಳ್ಳೆ ಅಭಿವೃದ್ಧಿಯನ್ನ ಮಾಡಿ, ಒಳ್ಳೆ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಆದ್ರೆ ಇವ್ರು ಒಂದೂ ಮಾಡಿಲ್ಲ, ಬರೀ ಬಂದಾಗಲಿಂದ ಹಗರಣಗಳ ಸರಮಾಲೆನೇ ಮಾಡಿದ್ರು. ಒಂದೊಂದು ಬೇಕಾದ್ರೆ ಹೇಳ್ತೀನಿ, ನಿಮಗೆ ಬೇಡ ಅದು. ಆದ್ರೆ ಇವ್ರು ಈ ರೀತಿ ಅಪಾದನೆ ಮಾಡ್ತಾರೆ, ಅಲ್ಲ ಮಾಡೋಣ, ಇವ್ರು ಈ ರೀತಿ ಅಪಾದನೆ ಮಾಡ್ತಕ್ಕಂಥ. ಇವಾಗ SIT ರಚನೆ ಮಾಡಿ ಕ್ಲೀನ್ ಚಿಟ್ ಕೊಟ್ರು ಅಂತ ಹೇಳಿದ್ರು. ಮೇಡಮ್, ಇವ್ರು ಕರ್ನಾಟಕ ಸರ್ಕಾರ ಇವರೇ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಇವ್ರು ಹೇಳಿದಾಗೆ ಬೇರೆ ಬೇರೆ ಯಾರ ಹೆಸರು ಎಲ್ಲ ಇದೆ ಈ ಬಿಟ್ಕಾಯಿನ್ ಇವರು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಬೋದಿತ್ತಲ್ವಾ?
ಮತ್ತೆ ಆ ತರ ಅಂದ್ರೆ ಯಾಕೆ ಹಾಕಿಲ್ಲ? ಏನ್ ಹೇಳ್ತೀರಿ? ಇವ್ರು ಮಾತ್ರ ಯಾಕೆ ಹಾಕಿದ್ರು? ಇರಿ ಏನ್ ಹೇಳ್ತೀರಿ ಒಂದು. ಇದಕ್ಕೆ? ಆಮೇಲೆ ಇರಿ ಇದು ಕೇಳ್ಬಿಡ್ಲಿ ಅವ್ರ ಹತ್ರ. ಅದು ಇಡಿ ಅವರು ಅದನ್ನ ಮಾಡ್ಬೇಕಾಗಿತ್ತಲ್ಲ, ಈ ಇಡಿ ತನಿಖೆ ಮಾಡ್ತಾ ಇದೆಯಲ್ಲ. SIT ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅಲ್ಲ, ಅದನ್ನೇ ಕೇಳ್ತಾ ಇರೋದು. ಈಗ SIT ರಾಜ್ಯ ಸರ್ಕಾರದಲ್ವಾ, ಅವರು ಸರ್ಕಾರದಲ್ವಾ, ಅವ್ರು ಕ್ಲೀನ್ ಚಿಟ್ ಎಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಟಿದ್ಯಾ? ಯಾಕೆ ಸೆಲೆಕ್ಟಿವ್ ಆಗಿ ದಾಳಿ ಮಾಡ್ತಾ ಇದೆ ಅಂತ ನಮ್ಮ ಪ್ರಶ್ನೆ ಇರೋದು. ಅಲ್ಲ ಇವಾಗ ನಿಮ್ಗೆ SIT ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಆದ್ರೂ ಕೂಡ ಇಡಿ ಅವ್ರೀಗ ನಿಮ್ಮ ಮೇಲೆ ರೈಡ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದಾರಲ್ಲ. ಈಗ ನೀವು ಉಲ್ಲೇಖ ಮಾಡಿರುವಂತ ಬಿಜೆಪಿ ನಾಯಕರುಗಳು ಅಥವಾ ಯಾರ್ಯಾರು ದೊಡ್ಡವರು ಇದ್ದಾರೆ ಅವ್ರ ಮೇಲೂ ಕೂಡ ನೀವು ಒತ್ತಾಯ ಮಾಡಿ, ನೀವು ಆಗ್ಬೋದು, ಮುಂದೆ. ಚಾರ್ಜ್ ಶೀಟ್ ಮತ್ತೆ ಒತ್ತಾಯ ಮಾಡಿ, ಮತ್ತೆ ನೀವು ಆಗ್ಬೋದು. ಮುಂದೆ ಅಲ್ಲ ನೀವು ಒತ್ತಾಯ ಮಾಡಿ. ಮಾಡ್ತೀವಿ. ಬರೀ ಕಾಂಗ್ರೆಸ್ ಮೇಲೆ ನೀವು ಆಗ್ತಿರ್ತಿರಲ್ಲ, ನಮ್ಮ ಬಿಜೆಪಿಯಲ್ಲೂ ಇದಾರೆ ಅಂದ್ಬಿಟ್ಟು ಮಾಡಿ. ಮಾಡ್ತೀವಿ. ನೋಡಿ, ಇವಾಗ ಇಡಿ ಏನ್ ಕೇಳಿದೆ, ಎಷ್ಟು ವರ್ಷಗಳ 6 ವರ್ಷಗಳ ಕಾಲ 21ರಲ್ಲಿ ಕೇಸ್ ರಿಜಿಸ್ಟರ್ ಆದ್ಮೇಲೆ ಯಾರು ಒಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟರು, ಅಶೋಕ ನಗರ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಮಾಡಿದ್ರಲ್ಲ, ಇವ್ರು ಏನ್ ಕೇಳ್ತಾರೆ, ನಿಮಗೆ ಸಂಬಂಧಪಟ್ಟಂತ ದಾಖಲೆ ಕೊಡಿ ಅಂತ ಹೇಳಿ ಒನ್ ಟೈಮ್ ಕೇಳಿದ್ದಾರೆ, ಸುಮಾರು ಟೈಮ್ ಕೇಳಿದ್ದಾರೆ, ಫಾಲೋ ಅಪ್ ಆಗಿದೆ. ಇವ್ರು ಯಾವಾಗ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಕೊಟ್ಟಿಲ್ಲ ಆವಾಗ ಅವರು ದಾಳಿಯನ್ನ ಮಾಡಿದ್ದಾರೆ. ಈಗ ಇವಾಗಲೂ ಅವ್ರು ಸಂಬಂಧಪಟ್ಟಂತ ದಾಖಲೆ ಕೊಡೋದಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಯಾವ ರೀತಿ ಕೊಡ್ತಾರೆ ಅದ್ರ ಮೇಲೆ ಇದು ನಡೀತಿದೆ. ಇದು ಉದ್ದೇಶಪೂರ್ವಕವಾಗಿ ಸರ್ಕಾರ ಮಾಡಿರ್ತಕ್ಕಂಥದ್ದಂದ್ರೆ ಯಾರು ಜನರು ಒಪ್ಪಲ್ಲ, ಯಾರು ಒಪ್ತಕ್ಕಂಥದ್ದಲ್ಲ. ಇದು ಕಾಂಗ್ರೆಸ್ ಇಂಥವೆಲ್ಲ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ನೆಪ ಮಾತ್ರ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕ್ರಿ ಇವಾಗ ಈ ನಲ್ಪಾಡ್ ಅವರು ಯಾಕ್ರಿ ಕೊಟ್ಟಿಲ್ಲ ಮತ್ತೆ ದಾಖಲೆಗಳನ್ನ? ಕೊಡ್ಬೋದಾಗಿತ್ತಲ್ಲ, ಇಷ್ಟು ಟ್ರಾನ್ಸಾಕ್ಷನ್ ಆಗಿರೋದು ಏತಕ್ಕಾಗಿದೆ ಏನು ಅಂತ ಕೊಟ್ಟಿರೋ ಇಡಿ ಯಾಕ್ರಿ ರೈಡ್ ಮಾಡ್ತಿತ್ತು ಈಗ ನಿಮ್ಮ ಕಾಂಗ್ರೆಸ್ ಇದ್ರ ಮೇಲೆ? ನೋಡಿ ಮೇಡಮ್, ಅವರು ಯಾವಾಗೂ ಈ ತನಿಖೆಯನ್ನ ಪ್ರಭಾವಿತ ಮಾಡುವಂತ ಕೆಲಸ ಅವರು ಮಾಡಿಲ್ಲ. ಮಾನ್ಯ ಸಿಬಿಐ, ಮಾನ್ಯ ಇಡಿ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ, ಅಲ್ಲ ಇರ್ಷದ್ ಅವರೇ ಒಂದ್ ನಿಮಿಷ ಕೇಳಿ, ನಾನು ಏನ್ ಹೇಳ್ತಾ ಇದ್ದೀನಿ ಅವ್ರು ಹೋಗಿ ಏನು ಒಬ್ಬ ನಾಗರಿಕನ ರೀತಿಯಲ್ಲಿ ಅವ್ರು ಹೋಗಿ ಅವ್ರಿಗೆ ಏನೇನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ನಮ್ಗೇನಂದ್ರೆ ಇವಾಗ ಅಲ್ಲ ಉತ್ತರ ಕೊಟ್ಟಿದ್ರೆ ಇಡಿ ಯಾಕ್ರಿ ರೇಡ್ ಮಾಡ್ತಿತ್ತು? ಅದು 17 ಕಡೆಗಳಲ್ಲಿ. ಅದಕ್ಕೆ ನಾವು ಕೇಳ್ತಾ ಇರೋದು, ಯಾಕೆ ಇಡಿ ರೇಡ್ ಮಾಡಿದೆ, ಯಾಕೆ ಈ ಸಮಯಕ್ಕೆ ಮಾಡಿದೆ, ಇದರ ಹಿಂದಿನ ಒಂದು ಕಾರಣ ಏನು ಅನ್ನೋದೇ ನಮ್ದು ಇವಾಗ ದೊಡ್ಡ ಯಕ್ಷ ಪ್ರಶ್ನೆ ಬಂದಿರೋದು. ಏನ್ ಹೇಳ್ತಿರ್ರಿ ಯದು ಕುಮಾರ್ ಅವರ? ಏನು ಮಾಡೋಕ್ಕಾಗಲ್ಲ ಮೇಡಮ್, ಕಾಂಗ್ರೆಸ್ನವ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಕಿವಿಗೆ ಹತ್ತಿ ಹಾಕೊಂಡ್ಬಿಟ್ಟಿರ್ತಾರೆ, ಏನು ಕೇಳಿಸಲ್ಲ ಅವ್ರಿಗೆ. ಅದಲ್ಲಿ ನಾ ಹೇಳೋವಂಥದ್ದು, ಈ CBI ED ಎಲ್ಲ ಬರೀ 2014 ಬಂದಿದ್ದಂಥದ್ದ, ಇದಕ್ಕಿಂತ ಹಿಂದೆ ಇದ್ದಿತ್ತು ತಾನೆ. ಅದಲ್ಲಿ ಕ್ಲಾಸಿಕ್ ಕೇಸ್ ಇದ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತ ಬಂಗಾರಪ್ಪನವ್ರ ಮೇಲೆ ಅಲ್ಲಿ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ರು. ಕ್ಲಾಸಿಕ್ ಕಂಪ್ಯೂಟರ್ ಕೇಸ್ ಹಗರಣ ಅವ್ರ ಮೇಲೆ ಹಾಕಿದಂಥದ್ದು CBI ಮಾಡಿದಂಥದ್ದು. ಏನ್ ಮಾಡಿದ್ರೆ ಅದಲ್ಲಿ ಕೊನೆಗೆ ಕರ್ನಾಟಕದ ಒಬ್ಬ ಟಾಲೆಸ್ಟ್ OBC ಲೀಡರ್ನ ಪಕ್ಷದಿಂದ ಯಾವ ರೀತಿ ಅವಮಾನ ಮಾಡಿ ಅವ್ರ ರಾಜಕೀಯ ಜೀವನವನ್ನ ಒಂದು ತೆರೆ ಎಳೆಯೋ ತರ ಮಾಡಿದಂಥದ್ದು ಯಾವ್ದು? ಇದೇ CBI. ಅವ್ರು ಹೇಳಿದ್ರಲ್ಲ ಡ್ಯುಯಲ್ ಸ್ಟ್ಯಾಂಡರ್ಡ್ಸ್ ಅಂತ, ಇದೇ CBI, ಇದೇ EDಗಳ ಅವತ್ತೇನ್ರಿ ಅವತ್ತು ಒಂದ್ ನಿಮಿಷ ಹೇಳ್ರಿ, ನೀವು ಮಾತ್ರ ಕೇಳಿದಂಥದ್ದು ಇದೇ CBI ಇದ್ದಿದ್ದು. ಇದೇ CBI ಬಂಗಾರಪ್ಪನವರ ರಾಜಕೀಯ ಜೀವನದ ಕೊನೆಗಾಲದ ರಾಜಕೀಯ ಯಾವ ರೀತಿಯಾದಂತ ಹಿಂಸೆ ಕೊಟ್ಟರು ಅನ್ನೋದು ಇದನ್ನೇ. ಏನ್ ಮಾಡ್ದ ಅವಾಗ ಏನ್ ಹೇಳ್ತಾ ಇದ್ರು? CBI ನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೀತಿದ್ರು. ಅದನ್ನೇ ಆ ತರದ್ದು ಟಾಲೆಸ್ಟ್ ಲೀಡರ್ನ ನೀವೇನ್ ಮಾಡಿದ್ರೆ ನಿಮ್ ಇಡಿ ಇದ್ರನ್ನ ಅಂತಕೊಂಡು ಮೇಡಮ್ ಇವಾಗ ಹೇಳುವಂತದ್ದು ಇಂಡಿವಿಜುವಲ್ ಕೇಸ್ ಅಂತಾಗ ಮೊನ್ನೆ ಪವನ್ ಕೇರ ಇದ್ರಲ್ಲಿ ಅಸ್ಸಾಂನಲ್ಲಿ 3 ಫೇಕ್ ID ಪಾಸ್ಪೋರ್ಟ್ ಇದೆ ಅಂತ ಒಬ್ಬ ಹೆಣ್ಮಗಳ ಮೇಲೆ ಮುಖ್ಯಮಂತ್ರಿ ಪತ್ನಿ ಮೇಲೆ ಆರೋಪ ಮಾಡಿದ್ರು. ಅದನ್ನ ಮುಖ್ಯಮಂತ್ರಿಗಳು ಸಾಬೀತು ಮಾಡಿ ಆನ್ ದ ರೆಕಾರ್ಡ್ ತೋರಿಸಿದ್ರು. ಆಮೇಲೆ ಬರ್ಬೇಕಲ್ಲ, ನಾನು ಅರೆಸ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಹೋಗಿ ಎದುರಿಸ್ಬೇಕಂತಾನೆ. ಯಾಕೆ ದೇಶಾದ್ಯಂತ ಹೋರಾಡ್ತಾ ಇದ್ದಾರೆ, ಓಡೋಗ್ತಾ ಇದ್ದಾರೆ? ಅಲಿಗೇಷನ್ ಮಾಡ್ದಾಗ ಮೇಡಮ್, ಒಂದ್ ನಿಮಿಷ ಸರ್, ಅಲಿಗೇಷನ್ ಮಾಡಿದಾಗ ಸಂಸ್ಥೆಗಳನ್ನ ಪ್ರಭಾವಿತ ಅಲಿಗೇಷನ್ ಮಾಡಿದಾಗ ಯು ಹ್ಯಾವ್ ಟು ಫೇಸ್ ಇಟ್. ನಾವು ಕೇಳ್ತಾ ಇರೋಂಥದ್ದು ನೀವು ಕೇಳೋ ಪ್ರಶ್ನೆ, ಮಾಧ್ಯಮನ ಕೇಳಬೇಕಾಗತ್ತೆ ಪ್ರಶ್ನೆ. ಇಂಟರ್ನ್ಯಾಷನಲ್ ಹ್ಯಾಕರ್ಸ್ ಜೊತೆಗೆ ನಿಮ್ಮ ನಂಟೇನು? ವಾಟ್ ಈಸ್ ಯೋರ್ ನಿಮ್ಮ ಒಂದು ಇದೆ ಅನ್ನೋದ್ರಲ್ಲಿ ವಾಟ್ ವೇ ಯು ಡೂಯಿಂಗ್? ಅದು ಇಂಟರ್ನ್ಯಾಷನಲ್ ಹ್ಯಾಕರ್ಸ್ ನ್ಯಾಷನಲ್ ವೆಬ್ಸೈಟ್ಸ್ ಹ್ಯಾಕ್ ಮಾಡಿದ್ದಾರೆ. ಇದನ್ನ ನೀವು ಸ್ಪರ್ಶನೆ ಮಾಡ್ತೀರಾ? ಪೊಲಿಟಿಕಲ್ ಕಾನ್ಸ್ಪಿರಸಿ. ಆಮೇಲೆ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳ್ತಾರೆ, ರಾತ್ರಿ 8 ಗಂಟೆಗೆ ಬಂದ್ರೆ ನಮ್ಮ ಎದೆ ನಡುಗುತ್ತೆ ಅಂತ. ಯಾರು ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅವ್ರು ಎದೆ ನಡುಗುತ್ತೆ, ಯಾರು ದೇಶದ ಪರವಾಗಿರ್ತಾರೆ ಅವ್ರು ಸಮಾಧಾನದಿಂದ ದೇಶದ ಪ್ರಧಾನಮಂತ್ರಿಗಳು ಏನ್ ಹೇಳ್ತಾರೆ ಅಂತ ಕೇಳುವಂತದ್ದು. ಆಯ್ತಪ್ಪ, ಅಲ್ಲ ಸರ್ ಒಂದ್ ನಿಮಿಷ ಈಗ ನೀವ್ ಹೇಳಿದ್ರಿ ಇಂಟರ್ನ್ಯಾಷನಲ್ ಹ್ಯಾಕರ್ ಜೊತೆಗೆ ಏನ್ ಸಂಬಂಧ ಇದೆ ಅಂತ ಹೇಳಿ ಕೇಳ್ತಾ ಇದ್ರಲ್ವಾ? ನಮಗೆ ಇಂಟರ್ನ್ಯಾಷನಲ್ ಹ್ಯಾಕರ್ಸ್ ಬೇಡ ಸರ್, ಶ್ರೀಕಿ ಜೊತೆ ಅದಕ್ಕೆ ಹೇಳ್ತಾ ಇರೋದು, ಅದನ್ನೇ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಕೇಳ್ತಾ ಇರೋದು, ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿ ಜೊತೆಗೆ ನಲ್ಪಾಡು ಮತ್ತೆ ಅವನ ಅಣ್ಣನೋ ತಮ್ಮನೋ ಏನ್ ನಿಮ್ ಸಂಬಂಧ? ನೀವು ಸ್ನೇಹಿತರು ಅಂದ್ರೆ
ಸ್ನೇಹಿತರ ಅಂದ್ಮೇಲೆ ಹಣದ ವ್ಯವಹಾರ ಐತೆ. ಹಣದ ವ್ಯವಹಾರ ಎಲ್ಲಿಂದ ಬಂತು? ಅವ್ನು ಹ್ಯಾಕರ್ ಆಗಿರೋದ್ರಿಂದ ನಿಮ್ ಮೇಲೆ ಪ್ರಶ್ನೆ, ಸಂಶಯದ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಉತ್ತರ ಕೊಡಿ ಅಂತ ಹೇಳೋದು. ಮೇಡಮ್, ಕಳೆದ ಬಾರಿ ಮುಖ್ಯಮಂತ್ರಿ, ಮೊದಲನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ACB ಒಂದು ಇಲ್ಲ, ಪ್ರತಿಯೊಂದು ಕ್ಲೀನ್ ಚಿಟ್ಟನೆ. ಇದರಲ್ಲಿ ಯಾವ್ದಾವ ಸರ್ಕಾರದ ಮೇಲೆ ಮಂತ್ರಿಗಳು ಬಂದಿದ್ದ ಪ್ರತಿಯೊಂದು ಕ್ಲೀನ್ ಚಿಟ್ಟನೆ. ಇನ್ನೆಲ್ಲಿ ನೀವು ನ್ಯಾಯ ನಿರೀಕ್ಷೆ ಮಾಡ್ತೀರಾ ಮೇಡಮ್? ಅಲ್ಲಿ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಇಡಿ ಬಂದಿರುವಂತದ್ದು ಈ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ, ಬಂದಿರೋದ್ರಿಂದ, ಇಂಡಿವಿಜುವಲ್ ಫ್ರಾಡ್ ಮಾಡಿರೋದ್ರಿಂದ, ಫೈನಾನ್ಷಿಯಲ್ ಫ್ರಾಡ್ ಮಾಡಿರೋದ್ರಿಂದ ಇವ್ರ ಮೇಲೆ ಬಂದಿದೆ ಹೊರತು ಇವ್ರ ಕಣ್ಣ ಬಿಟ್ಟು ನೋಡ್ಬೇಕಾಗತ್ತೆ ಏನ್ ಪ್ರಕರಣ, ಯಾಕಾಗಿದೆ ಅಂತ. ಅದಕ್ಕೆ ಸಂಬಂಧಿಸಿದ 32,000 ಕೋಟಿ ಹಗರಣ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಟ್ಟರೆ ಆಗುತ್ತೆ. ಅಲ್ಲ, ಅಜಿತ್ ಪವಾರ್ ಅವರು 32,000 ಕೋಟಿ ಹಗರಣ ಕೇಸ್ ಆಗೇ ಇದೆ. ಅಲ್ಲ, ಮಾತಾಡ್ಲಿ. ಇಡಿ ಅವ್ರ ಹಗರಣ, ಇಡಿ ಅವರು ಅವ್ರ ಮೇಲೆ ಇದನ್ನ ಮಾಡ್ತಾರೆ, ಕೇಸ್ ಆಗಿದೆ, ಎಲ್ಲ ಆಗ್ತದೆ. ಅವ್ರನ್ನ ಕರ್ಕೊಂಡು ನೀವು ಬಂದು ಕೇಸ್ ಕ್ಲೋಸ್ ಆಗಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡ್ತೀರಿ, ನೀವು ಅವ್ರ ಜೊತೆಯಲ್ಲಿ ಸಖ್ಯ ಮಾಡ್ತೀರಿ, ಅವ್ರ ಜೊತೆಯಲ್ಲಿ ದೋಸ್ತಿ ಮಾಡ್ತೀರಿ, ಸಮ್ಮಿಶ್ರ ಸರ್ಕಾರದಲ್ಲಿ ಅವರಿಗೆ ನೀವು ಅಧಿಕಾರವನ್ನ ಕೊಡ್ತೀರಿ. ಯಾಕೆ? ಏನ್ ನಿಮ್ದು ಡಬಲ್ ಸ್ಟ್ಯಾಂಡರ್ಡ್? ಯಾಕೆ ಈ ತರ ಮಾಡ್ತೀರಿ? ಕೇಸ್ ಕ್ಲೋಸ್ ಆಗಿಲ್ಲ ರೀ. ಹೇಳ್ತೀನಿ ಕೇಸ್ ಕ್ಲೋಸ್ ಆಗಿಲ್ಲ. ದೇರ್ ಇಸ್ ನೋ ಕೇಸ್ ಕ್ಲೋಸ್ಡ್ ಆನ್ ಎನಿಬಡಿ ಎಲ್ಸ್. ಕ್ಯಾನ್ ಯು ಪ್ರೂವ್ ಇಟ್? ಒಂದು ಕೇಸ್ ಕ್ಲೋಸ್ ಆಗಿದೆ ಅಂತ ನೀವು ಒಂದು ಎಕ್ಸಾಂಪಲ್ ಕೊಡ್ರಿ. ಎಕ್ಸಾಂಪಲ್ ಕೊಡ್ರಿ. ಪೊಲಿಟಿಕಲಿ ಚಾರ್ಜ್ ಮಾಡ್ತೀರಿ. ಒಂದು ಎಕ್ಸಾಂಪಲ್ ಕೊಡ್ರಿ. ಪಕ್ಷಾಂತರ ಮಾಡಿ ನಿಮ್ಮ ಪಕ್ಷಕ್ಕೆ ಬಂದ್ರೆ ಪವನ್ ಕೇರ್ ಅದು ರೀಸೆಂಟ್ ಎಲ್ಲೋಡಿದ್ದಾರೆ ಹೇಳ್ಬೇಕು, ಆನ್ಸರ್ ಹೇಳ್ಬೇಕು. ಇಡಿ ಅವರು ಹೇಳಿ ಹೇಳ್ಬೇಕಲ್ಲಿ ಮಾಡ್ತೀರಿ, ನೀವು ಇನ್ವೆಸ್ಟಿಗೇಷನ್ ಪ್ರಭಾವಿತ ಮಾಡ್ತೀರಿ. ವಿನಾಯಕ್ ಕುಲಕರ್ಣಿ ಯಾರು ಹೇಳಿದ್ರು? ವಿನಾಯಕ್ ಕುಲಕರ್ಣಿ ನಾವು ಇನ್ಫ್ಲುಯೆನ್ಸ್ ಮಾಡಕ್ ಹೋಗಿದ್ರಾ? ಇಲ್ಲ ನೀವು ಇನ್ಫ್ಲುಯೆನ್ಸ್ ಮಾಡಕ್ ಹೋಗಿದ್ರಾ? ಮಾಡಪ್ಪ ಇದನ್ನ ಅಂತ ಅಂದ್ಬಿಟ್ಟು ಮಾಡಕ್ ಹೋಗಿದ್ರಾ? ನೀವು ಮಾಡಕ್ ಹೋಗಿದ್ರಾ? ನೀವು ಮಾಡಿದ್ರಾ? ನಾನು ಇಡಿ ಬಗ್ಗೆ ಹೇಳ್ತಾ ಇರೋದು. ಸಿಬಿಐ ತನಿಖೆ ಮಾಡಿದ್ದು. ಸಿಬಿಐ ಇಡಿ ಯಾಕೆ ಬರುತ್ತೆ ಅಂದಾಗ ಈ ತರ ಫ್ರಾಡ್, ಈ ತರ ಕೊಲೆಗಡಕರು ಯಾರು ಮಾಡ್ತಾರೆ ಅವ್ರನ್ನ ಒದ್ದು ಒಳಗಾಕಕ್ಕೆ ಸಿಬಿಐ ಬರುತ್ತೆ. ಅದನ್ನ ನೀವು ಸಮರ್ಥಿಸ್ಕೊಂಡ್ರೆ ಕ್ರಿಮಿನಲ್ ಸಮರ್ಥನೆ ಮಾಡ್ದಂಗೆ ಅಷ್ಟೇ. ನೀವು ಕ್ರಿಮಿನಲ್ ಸಮರ್ಥನೆ ಮಾಡ್ತೀರಾ, ಇಲ್ಲ ವ್ಯಕ್ತಿನ, ಇಲ್ಲ ಸೈದ್ಧಾಂತಿಕನ ಹೇಳ್ಬೇಕಾಗುತ್ತೆ. ನಾವ್ ಹೇಳ್ತಾ ಇರೋದು ಸೈದ್ಧಾಂತಿಕ ಏನು? ಸೈದ್ಧಾಂತಿಕ ಅಂದ್ರೆ ಇರಬೇಕಾಗುತ್ತೆ. ವ್ಯಕ್ತಿ ಅಂದ್ರೆ ಕಾನೂನು ತನ್ನ ಒಂದು ಭಾವಗಳನ್ನ ಯಾವ ರೀತಿ ಮಾಡುತ್ತೋ ಬಿಡಬೇಕಾಗುತ್ತೆ. ಲೆಟ್ ದ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದು ಸಂಸ್ಥೆಗಳನ್ನ ನೀವ್ ಯಾಕೆ ದುರುಪಯೋಗ ಮಾಡ್ತಾ ಇದ್ದೀರಿ? ಯಾವ್ದು ದುರುಪಯೋಗ? 7 ಪ್ರಕರಣಗಳಲ್ಲಿ 95% ಜನರಿಗೆ, ಬಿಜೆಪಿಯೇತರ ಜನರಿಗೆ ನೀವು ಇದರಲ್ಲಿ 40 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿರುವಂತದ್ದು. ನಾನು ಹೇಳ್ತಾ ಇರೋದು ಯಾಕೆ 5,297 ಕೇಸ್ಗಳಲ್ಲಿ ಬರೀ 40 ಜನರಿಗೆ ಯಾಕೆ ಶಿಕ್ಷೆ ಆಗತ್ತೆ? ನೀವು ಸರಿಯಾದ ದಾಖಲೆ ಕೊಡ್ಬೇಕ್ರಿ. ನೀವು ದಾಖಲೆ ಕೊಡಲ್ಲ. ದಾಖಲೆ ಕೊಡು ಅಂತ ಕೇಳ್ತಾರೆ. ಅವರೆಲ್ಲ ಬಿಜೆಪಿಯಿಂದ ಕಾಂಗ್ರೆಸ್ ಯಾರಿಸ್ ಕೊಡಿ ಅಂತ ಹೇಳಿ, ಕಾಂಗ್ರೆಸ್ ಕೊಡಿ ಅಂತ ಹೇಳಿ ಬಿಜೆಪಿಗೆ ಹೋದ್ಮೇಲೆ ನಲ್ಪಾಡ್ ಅಹಮದ್ ಹಾರಿಸ್ ನೇ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಮುಕ್ತರಾಗಕ್ಕೆ ತನಿಖೆಯ ವಿಷಯ. ಸತ್ಯಾಸತ್ಯತೆ ಯಾರು ನೋಡಿ, ಯಾರು ತಪ್ಪು ಮಾಡಿದ್ದಾರೆ, ಇವಾಗ ಬಿಜೆಪಿ ಕಾನೂನಿಗೆ ಎಲ್ಲರೂ ಕಾನೂನಿನ ಬಗ್ಗೆ ಕಾನೂನಿನ ಅಡಿನಲ್ಲಿ ಏನು ತೀರ್ಪು ಬರುತ್ತೆ ಅದಕ್ಕೆಲ್ಲರೂ ತಲೆ ಬಾಗ್ಲೇಬೇಕಾಗ್ತದೆ. ಎಲ್ಲರೂ ತಲೆ ಬಾಗ್ಲೇಬೇಕಾಗ್ತದೆ. ಯಾರು ತಪ್ಪು ಮಾಡಿದ್ದಾರೆ ಅವರು ಯಾರಾದ್ರೂ ತಪ್ಪು ಮಾಡಿರ್ಲಿ, ಅವ್ರ ಕಾನೂನು ಅಡಿನಲ್ಲಿ ಅವ್ರು ತಲೆ ಬಾಗ್ಲೇಬೇಕಾಗ್ತದೆ. ನಾನು ಹೇಳ್ತಾ ಇರೋದು ಇಡಿದವ್ರನ್ನ ನೀವು ಯಾಕೆ ದುರುಪಯೋಗ ಮಾಡ್ತಿದ್ದೀರಿ, IT ಅವ್ರನ್ನ ಯಾಕೆ ದುರುಪಯೋಗ ಮಾಡ್ತಾ ಇದ್ದೀರಿ ಅರ್ಥ. ಆ CJ ರಾಯ್ ಕೇಸ್ ನೋಡಿ, ನೀವು CJ ರಾಯ್ ಕೇಸ್ನಲ್ಲಿ ಏನ್ ಮಾಡಿದ್ರಿ ನೀವು ಅರ್ಥ ಆಯ್ತಲ್ಲ. IT ಅವರು ಹೋಗಿ ಅಲ್ಲಿ ಅಲ್ಲ ತನಿಖೆ ಮಾಡಿದ್ರು, ಏನಾಯ್ತು ಅದ್ರ ಕಥೆ ಏನಾಯ್ತು? ಈ ತರ ಹಲವಾರು ಕೇಸ್ಗಳಿದೆ ಅರ್ಥ ಆಯ್ತಲ್ಲ. ನೀವು ಮಾನಸಿಕವಾದಂತ ಹಿಂಸೆಯನ್ನು ಕೊಡುವಂತ ಕೆಲಸ ಮಾಡ್ತೀರಿ. ಸರಿಯಾದ ತನಿಖೆ ಮಾಡಿ. ಒಂದ್ ನಿಮಿಷ ಇಶೇದವ್ರೆ, ಹಲವು ಕೇಸ್ಗಳಿದ್ರು ಕೂಡ ಕಾಂಗ್ರೆಸ್ ಅವರು ಯಾಕೆ ನೀವು ಎದ್ ಕಾಣ್ತಿದ್ದೀರಿ ಅಂತ. ಭ್ರಷ್ಟ ಅಧಿಕಾರಿ ಅಂತಂದ್ರೆ ಕಾಂಗ್ರೆಸ್ ಅನ್ನೋ ತರ ಆಗ್ಬಿಟ್ಟಿದೆ ಇವಾಗ. ನೋಡಿ ಅದೇ ನೆರೆಟಿವ್ ಅವ್ರು ಮಾಡ್ತಾ ಇರೋದು. ಅದು ನೋಡಿ ಬಿಜೆಪಿ ಅವ್ರ ಕೆಲಸನೇ ಅದು. ಅವ್ರು ಹುಡುಕಿ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನ, ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ದಾರೆ 2014 ಹೇಳಿದ್ದಾರೆ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ. ಅವ್ರು ಯಾವ ರೀತಿನೂ ಕಾಂಗ್ರೆಸ್ ಮುಕ್ತ ಅಲ್ಲ. ಈಗ ನೋಡಿ, ನೀವು ಕಾಂಗ್ರೆಸ್ ನವರು ಹೇಳ್ತೀರಾ ನಾವು ಬಿಜೆಪಿ ಮುಕ್ತ ಮಾಡ್ತೀವಿ ಅಂತ, ಈ ಕಡೆ ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ನ ಮುಕ್ತ ಮಾಡ್ತೀವಿ ಅಂತ. ಹಂಗಂದ ತಕ್ಷಣ ಯಾವ್ದು ಆಗೋದಿಲ್ಲ. ಈ 1984 ಇಸ್ವಿನಲ್ಲಿ 2 ಸೀಟು ಬಿಜೆಪಿ ಅಲ್ಲ, ಇನ್ನೊಂದ್ 2 ದಿವಸ JDS ನವರು ಬರ್ತಾರೆ ನಾವು ನಿಮ್ಮಿಬ್ರನ್ನ ಮುಕ್ತ ಮಾಡ್ತೀವಿ ಅಂತ. ವಿರೋಧ ಪಕ್ಷದವ್ರ ತರಾನೇ ಅವ್ರಿಗೆ ನೋಡಿದೀವಿ. ನಾವ್ ಯಾವತ್ತು
ಒಬ್ಬರಿಗೆ ವಿರೋಧ ಪಕ್ಷ ಇರಬಾರ್ದು, ನಾವು ಸುದೀರ್ಘವಾಗಿ ಆಡಳಿತ ಮಾಡಬೇಕು, ನಮ್ದು ಯಾವುದೂ ಇಲ್ಲ. ಅಲ್ಲ, ಪ್ರಜಾಪ್ರಭುತ್ವ ಅರ್ಥ ವ್ಯವಸ್ಥೆ ಆಯ್ತು. ಇವತ್ತು 70 ವರ್ಷ ಆದ್ರೂ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಶದಲ್ಲಿ ಇರೋದೇ ಜೀವಂತವಾಗಿರೋದೇ ಕಾಂಗ್ರೆಸ್ ಪಕ್ಷ ಸರ್ವಾಧಿಕಾರಿ ಧೋರಣೆ ಬಟ್ ನಾನು ಹೇಳೋದೇನ್ ಗೊತ್ತಾ, ಈಗ ಬಿಜೆಪಿ ಅವರು ಹೇಳ್ತಾರೆ ನಾವು ಮುಕ್ತ ಮಾಡ್ತೀವಿ ಅಂತ 2016 ಹೇಳ್ತಾರೆ ಅಂತ ಹೇಳ್ತೀರಿ. ನೀವ್ ಈ ಕಡೆ ಕಾಂಗ್ರೆಸ್ನವರು ನಾವು ಬಿಜೆಪಿ ಮುಕ್ತ ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮಿಬ್ರು ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನಂಗೆ ಕೂಸ್ ಇದ್ರಲ್ಲಿ ಬಡವಾಗಲ್ಲ. ಜೆಡಿಎಸ್ ಏನ್ ಮಾಡತ್ತೆ ಹೇಳಿ, ನಿಮ್ಮಿಬ್ರು ಮುಕ್ತ ಮಾಡ್ಬಿಡುತ್ತೆ ಪ್ಲಾನ್ ಮಾಡಿ. ಪಾಪ ಅವ್ರದ್ದು ಅಸ್ತಿತ್ವನೇ ಈಗ ಹಳೆ ಮೈಸೂರು ಭಾಗದಲ್ಲಿ ಏನಂತೀರಿ ತಿಮ್ಮೇಗೌಡ್ರೆ ನೀವು? ಈಗ ಅಲ್ಲಲ್ಲ, ನಮ್ಮ ಅಸ್ತಿತ್ವದ ಬಗ್ಗೆ ಮಾತಾಡಕ್ ಹೋದ್ರೆ ತಮಿಳ್ನಾಡು ಎಷ್ಟು ಜನ ಕಾಡಿ ಬೇಡಿ ಯಾವ ರೀತಿ ಕಾಡಿ ಬೇಡಿ ಇಸ್ಕೊಂಡ್ರು ಎಲ್ಲೈತೆ ಜೆಡಿಎಸ್ ಅಂತಾರಲ್ಲ, ಸಮಾವೇಶಗಳು ನೋಡಿ ಯಾವ ರೀತಿ ಅವ್ರು ನಿದ್ದೆ ಮಾಡೋದು ಅವ್ರು ಅಂತಕ್ಕಂಥದ್ದು ಗೊತ್ತಿದೆ. ಮೇಡಮ್, ಇವತ್ತು ಇವರು ಬರೀ ಬಿಜೆಪಿ ಏತರ ನಾಯಕರ ಮೇಲೆ ದಾಳಿ ಆಗ್ತಾ ಇದೆ, ಇಡಿ ದಾಳಿ, ಈ ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಏನ್ ಹೇಳ್ತಿದ್ದಾರೆ. ಮೇಡಮ್, ಇವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದಲ್ಲ ಮೇಡಮ್, ನ್ಯಾಯಾಲಯದ ಮೇಲೆ ನಂಬಿಕೆ ಇದಲ್ಲ ಮೇಡಮ್. ಯಾಕೆ ಹೋಗ್ಲಿ ಕೋರ್ಟ್ಗೆ, ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ, ನಮ್ಮ ಮೇಲೆ ಕೇಸ್ ಆಗ್ತಾ ಇರ್ತಾ ಹೋಗ್ಲಿ, ಇವ್ರು ಎಲ್ಲವನ್ನು ಪ್ರೂವ್ ಮಾಡೋಗ್ಲಿ, ಪ್ರೂವ್ ಮಾಡ್ಕೊಂಡು ಹೋಗ್ಲಿ. ಅವಾಗ ಏನಾಗುತ್ತೆ, ಅವಾಗ ಯಾರಾದ್ರೂ ಅಡ್ಡ ಬರ್ತಾರೆ ಮೇಡಮ್. ಯಾಕೆ ಮಾಡಲ್ಲ ಅವರು? ಯಾಕೆಂತಂದ್ರೆ ಅವರೆಲ್ಲದರಲ್ಲೂ ಕೂಡ ದಾಳಿ ಮಾಡೋ ರೀತಿ ಇರುತ್ತೆ, ಹಾಗಾಗಿ ಅವ್ರು ಹೋಗ್ಲಿಕ್ಕೆ ಆಗಲ್ಲ. ಸುಮ್ಮನೆ ಒಂದು ಇದು ಮಾತ್ರ ಆಪಾದನೆ ಮಾಡ್ತಾರೆ ಬಿಟ್ರೆ ಯಾವುದರಲ್ಲೂ ಕೂಡ ಅವರು ಹೋಗ್ಲಿಕ್ಕೆ ಆಗಲ್ಲ. ಇವಾಗ ಏನ್ ಕೇಳಿದ್ದಾರೆ, ಇಷ್ಟು ವರ್ಷಗಳ ಕಾಲ ಯಾಕೆ 6 ವರ್ಷಗಳ ಕಾಲ ಸಿಂಪಲ್ ಮೇಡಮ್, ಒಂದು ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ. ಇವ್ರು ಅವತ್ತಿಂದ ಮಾಹಿತಿನ ಕೊಟ್ಟಿದ್ದಿದ್ರೆ ಯಾಕೆ ಇಷ್ಟು ಇಲ್ಲಿವರೆಗೂ ಬರ್ತಾ ಇದ್ರು? ಅವ್ರು ಯಾವಾಗ ಮಾಹಿತಿ ಕೊಟ್ಟಿಲ್ಲ, ಮತ್ತೆ ಏನೇನೆಲ್ಲ 6 ವರ್ಷಗಳಾದ್ರೂ ಒದ್ದಾಡ್ತಿದ್ರೆ ಇದ್ರಲ್ಲಿ ಏನೋ ಇದೆ ಅಂತೇಳಿ ಅವ್ರು 17 ಕಡೆ ದಾಳಿಯನ್ನು ಮಾಡಿದ್ದಾರೆ. ಈಗ ಮುಂದೆ ಏನಾಗುತ್ತೆ, ಯಾವ್ರಿಗೆ ಏನೇನೋ ಮಾಹಿತಿ ಸಿಗುತ್ತೆ ಅಂತೇಳಿ ಇಡಿ ಅಧಿಕಾರಿಗಳು ಬಹಿರಂಗ ಪಟ್ರೆ ನೆಕ್ಸ್ಟ್ ಅದಕ್ಕೆ ತಕ್ಕಂತೆ ಇವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಅವ್ರು ಇವ್ರು ಏನಿಲ್ಲ ಅಂದಾಗ ಅವ್ರು ತೀರ್ಮಾನ ಮಾಡ್ತಾರ, ತೀರ್ಮಾನ ಆಗುತ್ತಲ್ವಾ? ಅವಾಗ ಯಾವ ಸರ್ಕಾರ ಹೇಳುತ್ತೆ? ಏನಿರೋದಿಲ್ಲ. ಇವ್ರಿಗೆ ಏನ್ ಬೇಕಾಗಿದೆ ಹಾಗೂ ನೋಡಿ ಮೇಡಮ್, ವಿರೋಧ ಪಕ್ಷವಾಗಿ ಇವತ್ತು ವಿರೋಧ ಪಕ್ಷ ಕೇಂದ್ರದಲ್ಲಿದೆ. ಇವರು ವಿರೋಧ ಪಕ್ಷವಾಗಿ ಕೇಳ್ಬೋದು, ಮತ್ತೆ ನ್ಯಾಯಾಲಯಕ್ಕೂ ಹೋಗ್ಬೋದು. ಇವ್ರು ಏನು ಮಾಡ್ತಾರೆ, ಆಪಾದನೆ ಮಾಡಿದ್ರೆ ವಿರೋಧ ಪಕ್ಷದವ್ರು ಮೈಕೆ ಆಫ್ ಮಾಡಿಬಿಡ್ತಾರೆ. ಹೇಳಿರಿ ಅದೇನ್ ಮೈಕ್ ಆಫ್ ಬಗ್ಗೆ ಹೇಳಿ ಸ್ವಲ್ಪ ಅಭ್ಯಾಸ ಇದೆ. ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಅಲ್ಲ ಇವ್ರು ಹೇಳಿ ಮೇಡಮ್, ಮೊನ್ನೆ ನೋಡಿ ವಿಷಯ ಬಂದ್ರೆ ಅವ್ರು ಮರ್ಯಾದೆ ಇವ್ರಿಗೆ ಅವಕಾಶ ಇಲ್ಲ. ಲೋಕಸಭೆಯಲ್ಲಿ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹಲವಾರು ಸಲ ಹೇಳಿದ್ದಾರೆ, ನಾನು ವಿಷಯಗಳನ್ನು ಎತ್ತುವ ಸಮಯದಲ್ಲಿ, ದೇಶದ ಜನರ ಬಗ್ಗೆ ನಾನು ಪ್ರಶ್ನೆ ಮಾಡುವ ಸಮಯದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಡಲ್ಲ. ಅದರ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು. ನೋಡಿ ಮೇಡಮ್, ಅವರು ದೇಶದ ಸಮಸ್ಯೆ ಬಗ್ಗೆ ಪ್ರಶ್ನೆನೇ ಕೇಳಲ್ಲ. ಪ್ರಾಬ್ಲಮ್ ಇರೋದಲ್ಲೇ. ಅವ್ರು ಏನ್ ಕೇಳ್ತಾರೆ, ಬರೀ RSS ದೂಷಿಸ್ತಾರೆ, ಇಲ್ಲ ದೇಶದ ಮಾಡ್ತಾರೆ ಬಿಟ್ರೆ ದೇಶದ ಸಮಸ್ಯೆ ಬಗ್ಗೆ ಪ್ರಶ್ನೆನೇ ಕೇಳಲ್ಲ. ಒಂದು ಆ ಕೆಲಸ ಇವ್ರು ಮಾಡ್ತಾರೆ. ಅಲ್ಲ ನೀವ್ ಯಾಕೆ ಔಟ್ ಆಫ್ ದಿ ಸಿಲೆಬಸ್ ಹೋಗ್ತೀರಾ? ಬರೀ ಇಡಿ ಬಗ್ಗೆ ಮಾತಾಡಿ. ನಾನು ಹೇಳ್ತಲ್ಲ ಮೇಡಮ್, ಇವಾಗ್ಲೂ ಕೂಡ ಮುಗೀತು, ಇಲ್ಲಿ ಮುಗೀತು. ಅದು ಕರ್ನಾಟಕದಲ್ಲಿ ಇಲ್ಲಿ ವಿಧಾನಸಭೆ ಹೇಳ್ಬೇಕಾದ್ರೆ ಇನ್ನು ಜಾಸ್ತಿ ಇದೆ, ಅವ್ರ ಬಗ್ಗೆ ಹೇಳ್ತೀನಿ. ನೋಡಿ, ಈಗ ಏನು ಇಡಿ ರೈಡ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ 17 ಕಡೆ ಅವರು ಸರ್ಚ್ ಮಾಡಿದ್ದಾರೆ. ಏನೇನು ದಾಖಲೆಗಳು ಸಿಗುತ್ತೆ ಅದ್ರ ಮೇಲೆ ಅವ್ರು ಏನು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ನಂತರ ಇವ್ರೇನು ಅದಕ್ಕೆ ತಕ್ಕಂತ ಪ್ರತ್ಯೇಕ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅದ್ರ ಮೇಲೆ ನಿಲ್ಲುತ್ತೆ. ಇದ್ರಲ್ಲಿ ಯಾವುದೇ ರೀತಿಯ ದುರುದ್ದೇಶ ಇರಲ್ಲ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ ಮೇಡಮ್. ಹೇಳಿ, ನೀವೇನೋ ಹೇಳ್ತೀನಿ ಅಂದ್ರೆ ಯದುಕುಮಾರ್ ಅವರೇ. ಮೇಡಮ್, ಇವರು ಅದು 84ನಲ್ಲಿ ಇರ್ಬೇಕಾದಾಗ್ಲೂ 2 ಕ್ಷೇತ್ರಗಳನ್ನ ವಿರೋಧ ಪಕ್ಷವಾಗಿನೇ ನೋಡ್ತಾ ಇದ್ವಿ ಅಂತ. ಆ ಎರಡು ಕ್ಷೇತ್ರದಿಂದ ಇವತ್ತು ರಾಷ್ಟ್ರವನ್ನ ಆಳುವಂತ ಪರಿಸ್ಥಿತಿ ಬಂದಿರ್ಬೇಕಾದಾಗ ಅವತ್ತು ವಿರೋಧ ಪಕ್ಷವಾಗಿ ನೋಡ್ತಾ ಇದ್ವಿ. ಒಂದು ನಿಮಿಷ ಸರ್, ಅದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಗಾಂಧಿ ಕುಟುಂಬಕ್ಕೆ ಅದು ಅದೇ ಇದಾಗ್ಬಿಟ್ಟಿದೆ ಅಂತ. ನಮ್ಮ ಪ್ರಧಾನಮಂತ್ರಿ ಅಂದ್ರೆ ಅವರೇ ಇರ್ಬೇಕು ಅಂತ. ಅದಕ್ಕಿಂತ ಹೊರತಾಗಿ ಇನ್ನೊಬ್ಬ OBC ಲೀಡರ್ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗಿದ್ರೆ ಅವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಇರ್ಲಿ, ಅದು ಬೇರೆ ಪ್ರಶ್ನೆ ಮೇಡಮ್. ಅದಲ್ಲಿ ಮೈಕ್ ಬಗ್ಗೆನೂ ಕೇಳಿರುವಂತದ್ದು. ಮೈಕ್ ಬೇಕಂದ್ರೆ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಹೇಳ್ಬೇಕಲ್ವಾ? ನಾನು ಉತ್ತರ ಹೇಳ್ಬೇಕಾದಾಗ ನೀವು ಎದುರುಗಡೆ ಇದ್ದು ಆ ಉತ್ತರನ ಕೇಳಿಸ್ಕೋಬೇಕಲ್ವಾ?
ನೀವು ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ಹೇಳ್ಬೇಕಾದಾಗ ಓಡೋಗುವಂತದ್ದು ಅದು ಪಾರ್ಟ್ ಟೈಮ್ ರಾಜಕಾರಣ. ಅದು ಉತ್ತರ ಹೇಳ್ಬೇಕಾದಾಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆದಾಗ ನೀನ್ ಪ್ರಶ್ನೆ ನಮ್ಗೆ ಕೇಳಿದಾಗ ಅಲ್ಲ, ಒಂದ್ ನಿಮಿಷ ಮೇಡಮ್, ಮೈಕ್ ಬೇಡ ಬಿಡಿ, ನಮ್ಗೆ ಬಿಟ್ಬಿಡಿ, ಮೈಕ್ ತಗೋಬೇಕು. ನೀವು ಉತ್ತರ ಕೇಳಿಸ್ಕೊಳ್ಬೇಕು. ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನೀನು ಎದ್ದು ಯದುಕುಮಾರ್ ಸರ್, ಭಯ ಬಿದ್ದಿದಂತ ಅಲ್ಲ ಇನ್ನೊಂದು ನಾನು ಹೇಳ್ತೀನಿ ಕೇಳಿ. ಈಗ ಈ ಮೈಕ್ ವಿಚಾರ ಸಂಬಂಧಪಟ್ಟಂತೆ ಬೇಕಾದ್ರೆ ನಾವು ಇನ್ನೊಂದು ಡಿಬೇಟ್ ಅಲ್ಲಿ ಸ್ಪಷ್ಟವಾಗಿ ಜನಕ್ಕೆ ತಿಳಿಸ್ಕೊಡೋಣ. ನಾನು ಕೇಳ್ದೆ, ಹೌದು ಮೇಡಮ್, ಯಾರ ಧ್ವನಿನೂ ಹತ್ತಿಕ್ಕಾಗಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ಅದು ನಿಜ. ವಿರೋಧ ಪಕ್ಷ ಇಟ್ ಈಸ್ ಅ ವೈಬ್ರೆನ್ಸೀಸ್ ಆಫ್ ದ ಡೆಮೋಕ್ರಸಿ, ಅದು ಇರ್ಲೇಬೇಕಾಗುತ್ತೆ. ಆದ್ರೆ ನೀವು ಯಾವ ವಿಷಯದ ಬಗ್ಗೆ ನಿಮ್ಮ ಒಂದ್ ಮನಸ್ಥಿತಿ ನಿಮಿಷ ಸರ್, ಸರ್, ಅದು ಒಂದ್ ನಿಮಿಷ ಸರ್, ವಿರೋಧ ಪಕ್ಷ ವಿರೋಧ ಮುಕ್ತ ಪಕ್ಷವಾಗಿನೇ ಇರ್ಬೇಕು ನಾವು ಸುದೀರ್ಘವಾಗಿ ಕೆಲಸ ಮಾಡಿದಂತದ್ದು ಆಯ್ತಾ. ವಿರೋಧ ಪಕ್ಷದ ಹೇಗಿರ್ಬೇಕು ನಮ್ಗೆ ಹೇಳ್ಕೊಟ್ಬಿಡಿ, ಅದು ರಾಷ್ಟ್ರಕ್ಕೆ ಗೊತ್ತಿರುವಂತದ್ದು. ರಾಷ್ಟ್ರದ ಪರವಾಗಿರುವಂತ ಸಮಸ್ಯೆಗಳನ್ನು ತಗೊಂಡಾಗ ಡೆಫಿನೆಟ್ ಆಗಿರುತ್ತೆ ಅದು ತಗೊಳ್ಳುವಂತದ್ದು. ಆದ್ರೆ ನೀವು ಯಾರ ಜೊತೆಗೆ ಎಲ್ಲಿ ನೀವು ವಿದೇಶಕ್ಕೆ ಹೋಗಿ ಯಾರ್ಯಾರನ್ನ ಮೀಟ್ ಮಾಡಿ ಯಾರ್ಯಾರ ಪ್ರಭಾವದಲ್ಲಿ ರಾಷ್ಟ್ರವನ್ನು ಇದು ದಿವಾಳಿತನಕ್ಕೆ ಹೋಗ್ತೀರಾ, ಇದ್ ಮಾಡ್ತಿರಲ್ಲ, ಅರಾಜಕತೆ ಸೃಷ್ಟಿ ಮಾಡಕ್ ನೋಡ್ತಿರಲ್ಲ, ಅದಕ್ಕೆ ನಮ್ ವಿರೋಧ ಇರುತ್ತೆ. ಅದಕ್ಕೆ ವಿರೋಧಕ್ಕೆ ನಾವು ಪ್ರಧಾನಮಂತ್ರಿಗಳಾಗ್ಲಿ ಅಮಿತ್ ಶಾ ಅವರಾಗ್ಲಿ ಉತ್ತರ ಕೊಡ್ಬೇಕಾದಾಗ ನೀವು ಸದನದಲ್ಲಿ ಇರ್ಬೇಕು ಸ್ವಾಮಿ. ಸಾಕು ನೀವು ರಿಯಾಕ್ಷನ್ ಈ ವಿಶ್ವ ಪರ್ಯಟನೆ ಮಾಡಿ ನಿಮ್ಮ ಸಾಕು ಯದುಕುಮಾರ್ ಅವರೇ, ಸಾಕು ಯದುಕುಮಾರ್ ಅವರೇ, ಸಾಕು ಯದುಕುಮಾರ್ ಅವರೇ, ನಿಮ್ಗೆ ಅವಕಾಶ ಇತ್ತು, ಮುಗೀತು. ಈಗ ಈಶ್ವರ್ ಪ್ರಧಾನಮಂತ್ರಿಗಳು 8,000 ಕೋಟಿ ಇರ್ಷಾದ್ ಅವರೇ, ಏರೋಪ್ಲೇನ್ ನಲ್ಲಿ ಇಡೀ ವಿಶ್ವ ಪರ್ಯಟನೆ ಮಾಡಿ ಒಬ್ಬ ಪ್ರಧಾನಮಂತ್ರಿ ನಾವು ಕಷ್ಟದಲ್ಲಿ ಇದ್ದಾಗ ಯದುಕುಮಾರ್ ಅವರೇ, ಒಬ್ಬ ದೇಶನ ಬಂದು ಬೇಡ, ಸಹಾಯ ಬೇಡ. ಮಾಡ್ಲಿಲ್ವಲ್ರಿ. ಒಂದು ಆ ಯುದ್ಧದ ಸಮಯದಲ್ಲಿ ನಾವು ಏನು ಅಲಿಪ್ತ ನೀತಿಗಳ ಒಂದು ನೀತಿಯನ್ನು ಅನುಸರಿಸಿಕೊಂಡು ಬಂದಿದ್ವಿ. ಆ ಅಲಿಪ್ತ ನೀತಿ ಅಡಿಯಲ್ಲಿ ಯದುಕುಮಾರ್ ಅವರೇ, ಒಂದು ದೇಶ ಬಂದು ಸಹಾಯ ಮಾಡಿಲ್ಲ. ಅರ್ಥ ಆಯ್ತಾ? ಏನು ವಿದೇಶಾಂಗ ನೀತಿ? ಏನು ವಿದೇಶಾಂಗ ನೀತಿ ನಿಮ್ದು? ಏನು ವಿದೇಶಾಂಗ ನೀತಿ ನಿಮ್ದು? ನೋಡಿ, ಭಾರತದ ಬಗ್ಬಡಿತಾರೆ ನಿಮ್ಮ ಪ್ರೀತಿಯ ಪಾಕಿಸ್ತಾನ. ಅಲ್ಲ, ಇರಿ ಒಂದು ನಿಮಿಷ. ಯದುಕುಮಾರ್ ಅವರೇ, ಈಗ ಅವ್ರಿಗೆ ನಿಮ್ಮ ಅವಕಾಶವನ್ನು ಅವರು ಕಸಿದುಕೊಂಡಿಲ್ಲ. ಒಂದು ನಿಮಿಷ, ಈಗ ಅವ್ರು ಮಾತಾಡ್ತಿದ್ದಾರೆ ತಾನೇ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ತಿಮ್ಮೇಗೌಡ್ರೆ, ಯದುಕುಮಾರ್ ಅವರೇ, ಇರ್ಷಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ನೀವು ಇಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾಗ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಎಲ್ಲ ಬಿಟ್ಕಾಯಿನ್ ಬಗ್ಗೆ ಇವಾಗ ನೀವು ತಿಳ್ಕೊಂಡ್ರಿ. ಯಾರ್ಯಾರು ಏನೇನು ಹಗರಣ ಮಾಡಿದ್ರು ಎಲ್ಲ ಕೂಡ ನಾಯಕರು ಇಲ್ಲೂ ಕೂಡ ಭಕ್ತರು ಕೂತಿದ್ರು, ಮಾತನಾಡಿದ್ರು. ಅಂಡ್ ಇವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾಗಿತ್ತು ಇವತ್ತಿನ ವಿಶೇಷ ರಾಜ್ ಡಿಬೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.